ಓಕೆ. ಏನಪ್ಪಾ ಅಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಲಾಸ್ಟ್ ನಡೆದಿರ್ತಕ್ಕಂಥ ಕೆಲವೊಂದು ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿನ್ನೆ ಡಿಸ್ಕಷನ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಕೆವಿಡಿಯಲ್ಲಿ ಡಿಸ್ಕಷನ್ ಮಾಡಿದಾಗ ಕೆಲವೊಂದು ಏನಪ್ಪಾ ಅಂದ್ರೆ ಬಯೋಡೈವರ್ಸಿಟಿ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ AI ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಏನಪ್ಪಾ ಅಂದ್ರೆ ಕೆಲವೊಂದು ವಿಷಯ ಏನಪ್ಪಾ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್, ಯಾವ ಯೋಜನೆಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಕೆಲವೊಂದು ಯೋಜನೆಗಳು ಜಾರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಅದಾದ್ಮೇಲೆ ಮತ್ತೆ ಇಸ್ರೋ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಬೆಳವಣಿಗೆ ಮತ್ತೆ ಶುಕ್ರಯಾನ್ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಹಾಗೆ ಮತ್ತೆ ಅದಾದ್ಮೇಲೆ ಏನಪ್ಪಾ ಅಗ್ರಿಕೋಲ್ ಅವಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಕೆಲವೊಂದು ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ತಂದಿರ್ತಕ್ಕಂಥ ಎಕನಾಮಿಕ್ ಸರ್ವೆಯಲ್ಲಿ ಜಾರಿ ತಂದಿರ್ತಕ್ಕಂಥ ಕೆಲವೊಂದು ಏನಪ್ಪಾ ಅಂದ್ರೆ ಯೋಜನೆಗಳ ಬಗ್ಗೆ ಅಥವಾ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಅಂದ್ರೆ ಡೇ ಬೈ ಏನಪ್ಪಾ ಅಂದ್ರೆ ಒಂದೇ ದಿನ ಹೇಳೋದು ಬೇಡ ಅವನ್ನ. ಮತ್ತೆ ಅಂತಾರಾಷ್ಟ್ರೀಯ ಸಮರಾಭ್ಯಾಸಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅದು ಲಾಸ್ಟ್ ವಿಡಿಯೋದಲ್ಲಿ. ಹಾಗೆ ಹಲವಾರು ಏನಪ್ಪಾ ಅಂದ್ರೆ ಡೇ ಬೈ ಡೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದೇ ಸಲ ಏನಪ್ಪಾ ಅಂದ್ರೆ ಜಾಸ್ತಿ ಆಗತ್ತೆ. ಸೊ ಅದಕ್ಕೋಸ್ಕರ ಡೇ ಬೈ ಡೇ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್? ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಸಂಘಮಿತ್ರ ಅಂತೇಳಿ ಕರೆಂಟ್ ಅಫೇರ್ ಡಿಸ್ಕಷನ್ ಮಾಡೋಗೋಣ. ಸಂಘಮಿತ್ರ ಅಂತೇಳಿ ಕ್ವಶನ್ ಕೇಳ್ತಾನ. ಏನಪ್ಪಾ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸಂಘಮಿತ್ರ ಅನ್ನೋದು ಇದು ಏನು ಅಂತೇಳಿ. ಒಂದೇ ಆಪ್ಷನ್ ಏನಪ್ಪಾ ಅಂದ್ರೆ ಅಲ್ಲಿ ಯುದ್ಧ ವಿಮಾನ. ಹೌದಾ? ಇದಪ್ಪ ಸರ್ವೆಲೆನ್ಸ್ ವೆಸಲ್ಲು. ಹೌದಾ? ಇದೊಂದೇನಪ್ಪಾ ಅಂದ್ರೆ ಒಂದು ರಾಕೆಟ್, ಇದೊಂದು ಉಪಗ್ರಹ ಅಂತ ಹಿಂಗ್ ಕೊಡ್ತಾನ. ಸೊ ಅದಕ್ಕೋಸ್ಕರ ನೀವು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು. ಕೆಲವೊಂದು ಏನಪ್ಪಾ ಅಂದ್ರೆ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಇಂಡಿಯನ್ ನೇವಿದವರು ಕೆಲವೊಂದಪ್ಪ ವೆಸಲ್ಸ್ ಗಳನ್ನ ರೆಡಿ ಮಾಡ್ತಾರೆ. ಹೌದಾ? ವೆಸಲ್ಸ್ ಗಳನ್ನ ರೆಡಿ ಮಾಡ್ತಾರ. ಅವಪ್ಪ ಅಂದ್ರೆ ಪ್ರೊಜೆಕ್ಟ್ 17 ಅಂತ ಬರ್ತೈತಿ, ಪ್ರೊಜೆಕ್ಟ್ 70 ಸಬ್+A ಅಂತ ಬರ್ತೈತಿ. ಹೌದಾ? ಈಗ ಕೆಲವೊಂದು ಏನಪ್ಪಾ ಅಂದ್ರೆ ಪ್ರೊಜೆಕ್ಟ್ ಗಳು ಬರ್ತಾವ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಒಂದನ್ನ ತಗೊಂಡು ಎಲ್ಲವನ್ನೂ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವು. ರೈಟ್? ಈಗೇನ್ ಗೊತ್ತಾ, ಈ ಸಂಘಮಿತ್ರ ಅನ್ನೋದು ಒಂದು ವೆಸಲ್. ಇದು ವೆಸಲ್ ಅಂದ್ರೆ ಏನ್ರಿ, ಒಂದು ಹಡಗ. ಹೌದಾ? ಇದನ್ನ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ತಾ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇಂಡಿಯನ್ ನೇವಿಗೆ ಇದನ್ನ ಅರ್ಪಣೆಯನ್ನ ಮಾಡಿದಾರ. ಸೊ ಇದೊಂದು ಏನಪ್ಪಾ ಅಂದ್ರೆ ಇದೊಂದು ಸರ್ವಲೈನ್ಸ್ ಮತ್ತು ಪೆಟ್ರೋಲಿಂಗ್ ವೆಸಲ್. ಪೆಟ್ರೋಲಿಂಗ್ ವೆಸಲ್ ಅಂದ್ರೆ ಸಮುದ್ರದಲ್ಲಿ ಬೇರೆ ದೇಶಗಳ ಆಗೋ ಹೋಗೋದನ್ನ ಏನಪ್ಪಾ ಅಂದ್ರೆ ಪೆಟ್ರೋಲಿಂಗ್ ಮಾಡೋದು. ಪೆಟ್ರೋಲಿಂಗ್ ಅಂದ್ರೆ ಅಡ್ಡಾಡಿ ನೋಡೋದು. ಹೌದಾ? ಬೇರೆ ಯಾರೋ ಎನಿಮಿ ದೇಶಗಳು ಬರಾಕತ್ರೇನ, ಹೌದಾ, ಅದರಿಂದ ಅವ್ರನ್ನ ಯಾವ ತರ ನಾವು ಅಟ್ಯಾಕ್ ಮಾಡ್ಬೇಕು ಅನ್ನೋದಪ್ಪ ಕಾವಲು ಅನ್ನಂಗ್ರಿ. ಅದು ಒಂದು ಕಾವಲಾಗಿ ಕೆಲಸ ಮಾಡಿದೆ. ಅದೊಂದು ಪೆಟ್ರೋಲಿಂಗ್ ವೆಸಲ್ ಸಂಘಮಿತ್ರ ಅಂತೇಳಿ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ಇದನ್ನ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತೇನಪ್ಪಾ ಅಂದ್ರೆ ಗಾರ್ಡನ್ ರಿಚ್ ಮುಂಬೈ ಬರುತ್ತೆ. ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಗಾರ್ಡನ್ ರಿಚ್ ಇವ್ರಿಬ್ರು ಕೂಡ ಏನಪ್ಪಾ ಅಂದ್ರೆ ಒಂದು ಡೆವಲಪ್ಮೆಂಟ್ ಮಾಡ್ಯಾರ. ಅದ್ಯಾವುದು ಸಂಘಮಿತ್ರತೆ. ಒಂದೇನಪ್ಪ ಸಂಘಮಿತ್ರ ಅನ್ನೋದು ಯಾವ್ದು ಇಂಡಿಯನ್ ನೇವಿಗೆ ಸಂಬಂಧಪಟ್ಟದ್ದು. ಇದೊಂದು ಪೆಟ್ರೋಲಿಂಗ್ ವೆಸಲ್. ಹೌದಾ? ಇದನ್ನ ಡೆವಲಪ್ಮೆಂಟ್ ಮಾಡಿದವರು ಯಾರಪ್ಪ ಅಂದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಗಾರ್ಡನ್ ರಿಚ್ ಎಲ್ಲಿ ಅಂದ್ರೆ ಇದು ಮುಂಬೈಲಿ. ಹೌದಾ? ಈ ಸಂಘಮಿತ್ರ ಒಂದು ಸೀರೀಸ್ ಅಲ್ಲಿ ಟೋಟಲ್ 11 ಡೆವಲಪ್ಮೆಂಟ್ ಮಾಡಬೇಕು ಅನ್ಕೊಂಡಾರ. ಇವನೇನಪ್ಪ ಅಂದ್ರೆ ಒಂದು ಸಂಘಮಿತ್ರ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದರಲ್ಲಿ ಆಲ್ರೆಡಿ 2 ಡೆವಲಪ್ಮೆಂಟ್. ಒಂದು ಸಂಘಮಿತ್ರ, ಒಂದು ಸಾಚಿ ಅಂತೇಳಿ. ಹೌದಾ? ಸಂಘಮಿತ್ರ ಕ್ಲಾಸ್ ಅಲ್ಲಿ ಒಂದು ಸಂಘಮಿತ್ರ, ಒಂದು ಸಾಚಿ. ಇವೇ ಎರಡು ಏನಪ್ಪಾ ಅಂದ್ರೆ ಇವು ಒಂದು ಪೆಟ್ರೋಲಿಂಗ್ ವೆಸಲ್ಸ್ ಗಳು. ರೈಟ್? ಅದೇ ರೀತಿ ಮತ್ತೆ RSI ಕ್ವಶನ್ ಏನ್ ಕೇಳ್ತಾನಪ್ಪ ಅಂದ್ರೆ ಇಂಡಿಯಾದಲ್ಲಿ ಇರ್ತಕ್ಕಂಥ ಎರಡೆರಡು ಏನಪ್ಪಾ ಏರ್ಕ್ರಾಫ್ಟ್ ಕ್ಯಾರಿಯರ್, ಯುದ್ಧ ವಿಮಾನಗಳನ್ನ ಒಯ್ಯುವಂತ ಏರ್ಕ್ರಾಫ್ಟ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಯಾರ. ಅವರ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರೀತಾರೆ. ಅಂದ್ರೆ ಸಮುದ್ರದಲ್ಲಿ ವಿಮಾನಗಳನ್ನ ಅದ್ರ ಮೇಲೆ ಲ್ಯಾಂಡ್ ಮಾಡೋದು, ಏರ್ಕ್ರಾಫ್ಟ್ ಗಳನ್ನ ಲ್ಯಾಂಡ್ ಮಾಡೋದು, ಅಥವಾ ಮಿಸೈಲ್ಸ್ ಗಳನ್ನ ಓದು ಸಮುದ್ರ ಮುಖಾಂತರ ಹಾರಿಸೋದು, ಅದಕ್ಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಾರೆ. ಯುದ್ಧ ವಿಮಾನ ವೆಸಲ್ಸ್ ಅಂತ ಕರೀತಾರೆ. ಹೌದಾ? ಸೊ ಅಂತವುಗಳು ಏನಪ್ಪಾ ಅಂದ್ರೆ ಇಂಡಿಯಾದಲ್ಲಿ ಪ್ರಸ್ತುತ ಕೆಲಸ ಇರ್ತಕ್ಕಂಥ ಎರಡೇ ಇದಾವ್. ಅವ್ ಯಾವ ಅಂತೇಳಿ RSI ಅಥವಾ KSRP PSI ಅಲ್ಲಿ ಕ್ವಶನ್ ಕೇಳ್ತಾ. ಅವ್ಯಾಪ ಅಂದ್ರೆ ಒಂದು INS ವಿಕ್ರಮಾದಿತ್ಯ, ಇನ್ನೊಂದು INS ವಿಕ್ರಾಂತ್ ಅಂತೇಳಿ. INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ ಇವು ಏರ್ಕ್ರಾಫ್ಟ್ ಕ್ಯಾರಿಯರ್. ಈ ಎರಡಿದಾವ್. ಇನ್ನೊಂದಪ್ಪ ಅಂದ್ರೆ ಹೊಸದಾಗಿ ಮೂರನೇದು ಪ್ರಸ್ತುತ ಏನಪ್ಪಾ ಅಂದ್ರೆ ನಿರ್ಮಾಣ ಹಂತದಲ್ಲಿ. ಅದ್ಯಾವಪ್ಪ ಅಂದ್ರೆ INS ವಿಶಾಲ್ ಅಂತೇಳಿ. INS ವಿಕ್ರಮಾದಿತ್ಯ, INS ವಿಶಾಲ್, INS ವಿಕ್ರಮ್. INS ವಿಕ್ರಮ್. ಹೌದಾ? ಟೋಟಲ್ 3 ಅದಾವ. ಪ್ರಸ್ತುತ ಕೆಲಸ ಮಾಡೋದಪ್ಪ ಅಂದ್ರೆ INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಅಂತೇಳಿ. ಹೌದಾ? INS ವಿಶಾಲ್ ಅನ್ನೋದು ಇವಾಗ ಏನಪ್ಪಾ ಅಂದ್ರೆ ಅದನ್ನ ಇನ್ನು ರೆಡಿ ಮಾಡಾಕತ್ತಾರ. ಹೌದಾ? ಒಂದು ಸಂಘಮಿತ್ರ ಅಂತ ಮಾತಾಡಿದ್ವಿ. ಅದಾದ್ಮೇಲೆ ಯಾವಪ್ಪ ಅಂದ್ರೆ ಸಾಚಿ ಅಂತ ಮಾತಾಡಿದ್ವಿ. ಟೋಟಲ್ 11 ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಾರ. ಅದ್ರಲ್ಲಿ ಇವಾಗ 2 ಡೆವಲಪ್ ಮಾಡ್ಯಾರ. ಇವೇನು ಎರಡು ಪೆಟ್ರೋಲಿಂಗ್ ವೆಸಲ್ಸ್ ಗಳು. ಹೌದಾ? ಪೆಟ್ರೋಲಿಂಗ್ ವೆಸಲ್ಸ್ ಗಳು. ಮತ್ತೆ ನೆಕ್ಸ್ಟ್ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಮತ್ತು INS ವಿಶಾಲ್, ಈ 3 ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳು. ಹೌದಾ? ಪ್ರಸ್ತುತ ಭಾರತದಲ್ಲಿ ಎಷ್ಟು ಕೆಲಸ ಮಾಡಾಕ್ತಪ್ಪ ಅಂದ್ರೆ ಒಂದು INS ವಿಕ್ರಮಾದಿತ್ಯ, INS ವಿಶಾಲ್.
ಟೋಟಲ್ 2 ಏನಪ್ಪಾ ಅಂದ್ರೆ ಪ್ರಸ್ತುತ ಇದರಲ್ಲಿ ಕೆಲಸವನ್ನ ಮಾಡಕತ್ತಾವ ಭಾರತದಲ್ಲಿ. ಹೌದಾ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವು ನ್ಯೂಕ್ಲಿಯರ್ ವೆಪನ್ಸ್ ಸಬ್ ಮರೀನ್ಸ್ ಸಬ್ಮರೀನ್ ಜಲಂತರ ಗಾಮಿಗಳು ಬರ್ತಾರೆ. ಅಂದ್ರೆ ಇವು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೋ ತಗೊಂಡು ಸಬ್ ಮರೀನ್ಸ್ ಒಳಗಡೆ ಹೋಗಿಪ್ಪ ಅಂದ್ರೆ ಬ್ಲಾಸ್ಟ್ ಮಾಡಬಹುದು. ನ್ಯೂಕ್ಲಿಯರ್ ಬೇಸ್ಡ್ ಸಬ್ ಮರೀನ್ಸ್ ಅಂತ ಕರೀತಾರೆ. ಅವ ಅರಿಹಂತ್ ಕ್ಲಾಸ್ ಅಂತ ಬರ್ತಾರೆ. ಹೌದಾ, ಅಲ್ಲೇನಪ್ಪಾ ಅಂದ್ರೆ INS ಅರಿಹಂತ್, INS ಅರಿಘಾಟ್, INS ಅರಿದಮನ್, ಮತ್ತೆ ಅಂದ್ರೆ INS ಯಾವ್ದು ಬರುತ್ತಪ್ಪ ಅಂದ್ರೆ ಇವ್ ನೆನಪಿಟ್ಕೋಬೇಕು. ನಿಮ್ ಎಕ್ಸಾಮ್ಸ್ ಕ್ವಶನ್ಸ್ ಏನ ಕೇಳ್ತಿರ್ತಾನ. INS ಯಾವ್ದಪ್ಪ ಅಂದ್ರೆ ಒಂದ್ಸಲ ನೋಡ್ರಿ ನ್ಯೂಕ್ಲಿಯರ್ ವೆಪನ್ಸ್ ಸಬ್ಮರೀನ್ಸ್ INS ಅರಿಹಂತ್, INS ಅರಿಘಾಟ್, INS ಅರಿದಮನ್, ಏನಪ್ಪಾ ಅಂದ್ರೆ INS ಅರಿಸೂದನ್ ಅಂತೇಳಿ. ಯಾವುದು ಅರಿಸೂದನ್. ಇವು ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್. ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ ಇವು ಟೋಟಲ್ 4 ಡೆವಲಪ್ಮೆಂಟ್ ಮಾಡ್ಯಾರ. 4 ಯಾವಪ್ಪ ಅಂದ್ರೆ INS ಅರಿಹಂತು, INS ಅರಿದಮನು, INS ಅರಿಘಾಟು, ಇನ್ನೊಂದಪ್ಪ ಅಂದ್ರೆ INS ಅರಿಸೂದನ್ ಅಂತೇಳಿ. INS ಅರಿಹಂತ್, ಅರಿಘಾಟ್, ಅರಿಸೂದನ್, ಮತ್ತೆ ಅಂದ್ರೆ ಅರಿದಮನ್. ಇವೆರಡಪ್ಪ ಅಂದ್ರೆ 4 ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ ಇವು. ಹೌದಾ, ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್. ಅದಾದ್ಮೇಲೆ ಏನಪ್ಪ ಅಂದ್ರೆ ಇವು ಓನ್ಲಿ ಹಂಗ ಸಬ್ಮರೀನ್ಗಳು ಬರ್ತಾವ, ಸಬ್ಮರೀನ್ಗಳು. ಹೌದಾ, ಅವ ಟೋಟಲ್ ಏನಪ್ಪಾ ಅಂದ್ರೆ 6 ಅದಾವ ಸಬ್ಮರೀನ್ಸ್. ನೋಡ್ರಿ, ನ್ಯೂಕ್ಲಿಯರ್ ಬೇಸ್ ಇವು ಅರಿಹಂತ್ ಕ್ಲಾಸ್. ಇನ್ನ ಓನ್ಲಿ ಸಬ್ಮರೀನ್ಸ್ ಅದಾವ, ಅವೆಷ್ಟಪ್ಪ ಅಂದ್ರೆ 6 ಅದಾವ. ಹೌದಾ, ಅವನಪ್ಪ ಅಂದ್ರೆ K3 ಮತ್ತು L3 ಅಂತ ಬಿಡು. K3 ಮತ್ತು V3 ಅಂತೆ. ಹೌದಾ, ನೋಡಿ ಹೆಂಗ್ ಸಿಂಪಲ್ ಏನಿಲ್ಲ. ಹೌದಾ, INS ಕರಂಜ್, INS ಏನಪ್ಪಾ ಅಂದ್ರೆ ಕಲಹರಿ, ಕರಂಜ್ ಮತ್ತು INS ಕಂಡೇರಿ. ನೋಡಿ, INS ಕಂಡೇರಿ, INS ಕರಂಜ್, INS ಕಲಹರಿ, ಅಲ್ಲ INS ಏನಪ್ಪಾ ಅಂದ್ರೆ ಕಲವರಿ, ಕಂಡೇರಿ, ಕರಂಜ್. ಹೌದಾ, ಇವೇನಪ್ಪಾ ಅಂದ್ರೆ 3. ಇನ್ನು ವೇಲ, ವಾಗೀರ್, ವಾಗ್ಶೀರ್ ಅಂತೆ. ಇವೇನಪ್ಪಾ ಅಂದ್ರೆ ಓನ್ಲಿ ಸಬ್ಮರೀನ್ಸ್ಗಳು. ವೇಲ, ವಾಗೀರ್, ವಾಗ್ಶೀರ್, ಕಲಹರಿ, ಕಂಡೇರಿ, ಕರಂಜ್ ಅಂತೆ. ಟೋಟಲ್ 6 ಏನಪ್ಪಾ ಅಂದ್ರೆ ಓನ್ಲಿ ಅವು ಮತ್ತೆ ಅರಿಹಂತ್ ಕ್ಲಾಸಿಗೆ ಮತ್ತೆ ಕಲಹರಿ ಕ್ಲಾಸಿಗೆ ಕನ್ಫ್ಯೂಸ್ ಆಗಬಾರ್ದು. ಅರಿಹಂತ್ ಕ್ಲಾಸ್ ಎಂದವಲ್ಲ ಅವು 4 ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್ಸ್ಗಳು, ನ್ಯೂಕ್ಲಿಯರ್ ವೆಪನ್ಸ್ ಬೇಸ್ ಸಬ್ಮರೀನ್ಸ್ಗಳು. ಇವೇನಲ್ಲ ಯಾವ ಈ ಕಲಹರಿ ಕ್ಲಾಸಸ್ ಏನ್ 6 ಇವು ಓನ್ಲಿ ಸಬ್ಮರೀನ್ಸ್ಗಳು. ಓನ್ಲಿ ಸಬ್ಮರೀನ್ ಅಂದ್ರೆ ಸಮುದ್ರಕ್ಕೆ ಆಗಡೆ ಯಾರೋ ಬೇರೆ ಶತ್ರು ದೇಶದ ಹಡಗುಗಳು ಅಥವಾ ಸಬ್ಮರೀನ್ಸ್ಗಳು ಏನೋ ಬರ್ತಿದ್ರೆ ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ಇದ್ರ ಮುಖಾಂತರ ಐಡೆಂಟಿಫೈ ಮಾಡ್ತಾರೆ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಸಂಧ್ಯಾಕ್ ಕ್ಲಾಸ್ ಅಂತ ಬರ್ತಾವ. ಇವಪ್ಪ ಅಂದ್ರೆ ಸರ್ವಲೆನ್ಸ್ ಮತ್ತು ಪೆಟ್ರೋಲಿಂಗ್ ಸಂಧ್ಯಾಕ್ ಕ್ಲಾಸ್ ಅಂತ ಬರ್ತಾವ. ಅವಪ್ಪ ಅಂದ್ರೆ INS ಸಂಧ್ಯಾಕ್, INS ನಿರ್ದೇಶಕ್, INS ನಿಕ್ಷಕ್, INS ಸಂಶೋಧಕ್. ಯಾವುದು ಸಂಧ್ಯಾಕ್ ಇಲ್ಲಿ ಬರ್ತಾವ 4 ಬರ್ತಾವ. INS ಸಂಧ್ಯಾಕ್, INS ನಿಕ್ಷಕ್, INS ನಿರ್ದೇಶಕ್, INS ಸಂಶೋಧಕ್ ಅಂತ. INS ಸಂಶೋಧಕ್ ಟೋಟಲ್ ಎಷ್ಟ್ರಿ 4 ಟೈಪ್ಸ್. ಇವು ಕೂಡ ಏನಪ್ಪಾ ಅಂದ್ರೆ ಸಂಧ್ಯಾ ಕ್ಲಾಸ್. ನಾವು ಡಿಸ್ಕಸ್ ಮಾಡಿದ ಯಾವಪ್ಪ ಅಂದ್ರೆ ಒಂದು ಯಾವುದು ಸಂಘಮಿತ್ರ ಕ್ಲಾಸ್, ಸಂಘಮಿತ್ರ ಮತ್ತು ಸಾಚಿ. ಟೋಟಲ್ 11 ಅದಾವ, 2 ಅದಾವ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪೆಟ್ರೋಲಿಂಗ್ ವೆಸಲ್ಸ್. ಅದಾದ್ಮೇಲೆ ಏನ್ ಡಿಸ್ಕಸ್ ಮಾಡಿದಪ್ಪ ಅಂದ್ರೆ ನಾವು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಮಾದಿತ್ಯ, INS ವಿಕ್ರಾಂತ್, INS ವಿಶಾಲ್ ಅಂತೇಳಿ ಏರ್ಕ್ರಾಫ್ಟ್ ಕ್ಯಾರಿಯರ್. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್ಗಳು. ಹೌದಾ, ಅರಿಹಂತ್ ಕ್ಲಾಸ್ ಎಷ್ಟು 4 ಅದಾವ. INS ಅರಿಹಂತ್, ಅರಿದಮನ್, ಅರಿಘಾಟ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಅರಿಸೂದನ್ ಅಂತೇಳಿ. ಅರಿಸೂದನ್ ನ್ಯೂಕ್ಲಿಯರ್ ಬೇಸ್ ಸಬ್ ಮರೀನ್ಸ್. ಇನ್ನು ಓನ್ಲಿ ಸಬ್ ಮರೀನ್ಸ್ ಅಂತ ಬರ್ತಾವ. ಅವೆಷ್ಟಪ್ಪ ಅಂದ್ರೆ ಟೋಟಲ್ 6 ಅದಾವ. 6 ಯಾವಪ್ಪ ಅಂದ್ರೆ ಕಲಹರಿ, ಕಂಡೇರಿ ಮತ್ತು ಕರಂಜ್. ಹೌದಾ, ವೇಲ, ವಾಗೀರ್, ವಾಗ್ಶೀರ್ ಅಂತೇಳಿ ಓನ್ಲಿ ಸಬ್ ಮರೀನ್ಸ್ಗಳು. ಹೌದಾ, ಅದಾದ್ಮೇಲೆ ಸಂಧ್ಯಾಕ್ ಕ್ಲಾಸಸ್ ಅಂತ ಬರ್ತಾವ. ಹೌದಾ, ಅವು ಕೂಡ ಏನಪ್ಪಾ ಅಂದ್ರೆ ಸಬ್ ಮರೀನ್ಸ್ಗಳು. ಅವೇನಪ್ಪ ಅಂದ್ರೆ INS ಸಂಧ್ಯಾಕ್, INS ನಿರ್ದೇಶಕ್, INS ಏನಪ್ಪ ನಿಕ್ಷಕ್, INS ಏನಪ್ಪ ಅಂದ್ರೆ ಸಂಶೋಧಕ್, ನಿರ್ದೇಶಕ್, ನಿಕ್ಷಕ್, ಏನಪ್ಪ ಅಂದ್ರೆ ಸಂಧ್ಯಾಕ್. ಟೋಟಲ್ ಏನಪ್ಪಾ ಅಂದ್ರೆ ಇವು ಕೂಡ ಸಂಧ್ಯಾಕ್ ಕ್ಲಾಸ್ ಇವನು ವೆಸಲ್ಸ್ಗಳು. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ನಿಲಿಗಿರಿ ಕ್ಲಾಸ್ ಅಂತ ಬರ್ತಾವ. ಯಾವುದು ನಿಲಿಗಿರಿ ಕ್ಲಾಸ್. ಈ ನಿಲಿಗಿರಿ ಕ್ಲಾಸ್ ಅಂದ್ರೆ ಏನ್ ಗೊತ್ತಾ, ಇವತ್ತಲ್ಲಿ ನೋಡಿ ಇವು ಏನಪ್ಪಾ ಅಂದ್ರೆ ಈ ನಿಲಿಗಿರಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಗುಡ್ಡ ಇದು. ಹೌದಾ, ಬೆಟ್ಟ ಪರ್ವತ ಎಲ್ಲ ನಿಲಿಗಿರಿ ಪರ್ವತ ಎಲ್ಲಿಪ್ಪ ಅಂದ್ರೆ ಇದು ಈ ತಮಿಳ್ನಾಡು
ಕೇರಳ ಮತ್ತು ಕರ್ನಾಟಕ ಈ 3 ರಾಜ್ಯಗಳಿಗೆ ಹಂಚಿಕೊಂಡಿರ್ತಕ್ಕಂದ್ರೆ ನೀಲಗಿರಿ ಬೆಟ್ಟ. ಈ ನೀಲಗಿರಿ ಕ್ಲಾಸ್ ಅಂತೇಳಿ ಮಾಡಿದಾರ. ಈ ನೀಲಗಿರಿ ಅನ್ನೋದು ಗೊತ್ತಾ, ಈ ಗುಡ್ಡ ಮತ್ತು ಬೆಟ್ಟ ಏನ್ ಮಾಡ್ತಾವು ನಮ್ಮ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಬೇರೆ ಇದ್ರ ಮುಖಾಂತರ ನಮ್ಮನ್ನ ತಡಿತಾವು. ಇಟೇ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಹಿಮಾಲಯ ಪರ್ವತ ಶ್ರೇಣಿಗಳಪ್ಪ. ಹಿಮಾಲಯ ಪರ್ವತ ಏನಪ್ಪಾ ಅಂದ್ರೆ ಚೀನಾದಿಂದ ಬರುವಂತ ವಲಸಿಗರು, ಅಕ್ರಮ ವಲಸಿಗರನ್ನ ತಡಿಲಿಕ್ಕೆ ಅದ್ ಮಾಡ್ಯಾರ. ಆತರ ಹೆಂಗ ಗುಡ್ಡ ಮತ್ತು ಪರ್ವತಗಳ ನಮ್ಗೆ ಬೇರೆ ಶತ್ರುಗಳನ್ನ ತಡಿತಾವಲ್ಲ, ಅವಕ್ಕೋಸ್ಕರ ಏನಪ್ಪಾ ಅಂದ್ರೆ ಇವು ನಮ್ಮ ಕಾವಲುಗಾರ ಭೂಮಿ ಮೇಲೆ, ಹೌದಾ, ಇವು ಕಾವಲುಗಾರ ಅಂತ ಮಾಡಿದಾರೆ. ಅವಕ್ಕೆ ಏನಪ್ಪಾ ಅಂದ್ರೆ ಅವು ನೀಲಗಿರಿ ಕ್ಲಾಸ್ ಅಂತೆ. ಆ ನೀಲಗಿರಿ ಕ್ಲಾಸ್ ಅಲ್ಲಿ ಪ್ರೊಜೆಕ್ಟ್ 17 ಅಂತ ಬರ್ತೈತಿ, ಮತ್ತೆ ಪ್ರೊಜೆಕ್ಟ್ 17A ಅಂತ ಬರುತ್ತೆ, ಹೌದಾ. ಈ ಪ್ರೊಜೆಕ್ಟ್ 17 ಯಾವ ಪ್ರೊಜೆಕ್ಟ್ 17 ದಾಗ ಬರ್ತಾವ ಯಾವಪ್ಪ ಅಂದ್ರೆ ಒಂದು ಸಾತ್ಪುರ, ಸಹ್ಯಾದ್ರಿ, ಇನ್ನೊಂದಪ್ಪ ಅಂದ್ರೆ ಸಹ್ಯಾದ್ರಿ, ಇನ್ನೊಂದು ಶಿವಾಲಿಕ್. 17 ಒಂದ್ಸಲ ಹೇಳ್ರಿ. ನೀಲಗಿರಿ ಕ್ಲಾಸ್ ಅಲ್ಲಿ 2 ಟೈಪ್ಸ್, ಒಂದು ಪ್ರೊಜೆಕ್ಟ್ 17, ಇನ್ನೊಂದು ಪ್ರೊಜೆಕ್ಟ್ 17A ಅಂತೇಳಿ, ಹೌದಾ. ಪ್ರೊಜೆಕ್ಟ್ 17 ಯಾವುದು? ಶಿವಾಲಿಕ್ಕು, ಸಹ್ಯಾದ್ರಿ, ಇನ್ನೇನಪ್ಪ ಅಂದ್ರೆ ಸಾತ್ಪುರ. ಇವೆಲ್ಲ ವೆಸಲ್ಸ್ ಗಳು. ಇವು ನೀಲಗಿರಿ ಕ್ಲಾಸ್ ಒಳಗಡೆ 17 ಒಳಗಡೆ ಬರ್ತಾವ, ಹೌದಾ. ಈ ನೆಕ್ಸ್ಟ್ ಈ 17A ಅಂತ ಮಾಡ್ತಾರ. ಇವು ಸೇಮ್ ಕೆಲಸನೇ, ಹೌದಾ. ಇವು ಸರ್ವೆಲೆನ್ಸ್ ಮಾಡ್ತಾವ. ಇವು 17A ಅಂತ ಬರ್ತಾವ. ಇವ್ ಯಾವಪ್ಪ ಅಂದ್ರೆ ನೀಲಗಿರಿ ನೋಡಿ, ಎಲ್ಲ ಏನು ಗುಡ್ಡ ಬೆಟ್ಟಗಳ ಹೆಸರು ಕೊಟ್ಟಬಿಡ್ದು, ಹೌದಾ. ಟೋಟಲ್ ಎಷ್ಟಪ್ಪ ಅಂದ್ರೆ ಅವು 7 ಅದಾವ. ಯಾವಪ್ಪ ಅಂದ್ರೆ ನಟ್ HDVM ಮತ್ತೆ. ಎನ್ ಅಂದ್ರೆ ನೀಲಗಿರಿ, ಯು ಅಂದ್ರೆ ಉದಯಗಿರಿ, ಟಿ ಅಂದ್ರೆ ತಾರಾಗಿರಿ, ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ H ಅಂದ್ರೆ ಹಿಮಗಿರಿ, ಡಿ ಅಂದ್ರೆ ದಮಗಿರಿ, ಅದಾದ್ಮೇಲೆ ವಿದ್ಯಗಿರಿ, ಅದಾದ್ಮೇಲೆ ಮಹೇಂದ್ರಗಿರಿ. ಒಂದ್ಸಲ ಹೇಳ್ರಿ. ನಟ್ ಅಂದ್ರೆ NUT, ನಟ್ ಅಂದ್ರೆ ನೀಲಗಿರಿ, ಉದಯಗಿರಿ, ತಾರಾಗಿರಿ, ಹೌದಾ. ನೆಕ್ಸ್ಟ್ H ಅಂದ್ರೆ ಹಿಮಗಿರಿ, ಹೌದಾ. ಡಿ ಅಂದ್ರೆ ದಮಗಿರಿ, ವಿ ಅಂದ್ರೆ ಏನಪ್ಪಾ ಅಂದ್ರೆ ವಿಂಧ್ಯಗಿರಿ, ಅಂದ್ರೆ ಎಂ ಅಂದ್ರೆ ಮಹೇಂದ್ರಗಿರಿ ಅಂತೆ. ನೋಡ್ರಿ, ನೀಲಗಿರಿ, ಉದಯಗಿರಿ, ತಾರಾಗಿರಿ, ಹೌದಾ. ನೆಕ್ಸ್ಟ್ ಅಂದ್ರೆ ಹಿಮಗಿರಿ, ಹೌದಾ. ನೆಕ್ಸ್ಟ್ ಡಿ ಅಂದ್ರೆ ದಮಗಿರಿ, ಹೌದಾ. ವಿ ಅಂದ್ರೆ ವಿಂಧ್ಯಗಿರಿ, ಎಂ ಅಂದ್ರೆ ಮಹೇಂದ್ರಗಿರಿ. ಇವು ಪ್ರೊಜೆಕ್ಟ್ 17AD ಬರ್ತಾವ. ನೋಡ್ರಿ, ಏನ್ ಡಿಸ್ಕಷನ್ ಮಾಡೋಣ, ರಿವಿಷನ್ ಮಾಡ್ಬಿಡೋಣ, ಹೌದಾ. ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೇಳಕತ್ತೀನಿ. ನಿಮ್ ಕನ್ಫ್ಯೂಷನ್ಸ್ ಹಾಕವ ಒಂದ್ಸಲ ರಿವಿಷನ್ ಮಾಡ್ತೀನಿ. ಇವುಗಳೇನಪ್ಪ ಅಂದ್ರೆ ನೀವು ಹಂಗ ನೋಡಿ ಬಿಡಬಾರ್ದು. ನೋಟ್ ಮಾಡ್ಕೊಂಡು ಏನ್ ಮಾಡಪ್ಪ ಅಂದ್ರೆ ಒಂದ್ ಕಡೆ ನೋಟ್ ಮಾಡ್ಕೊಂಡು ಅವನ್ನ ಪದೇ ಪದೇ ಬಾಯಟ್ ಹಾಕ, ಹೌದಾ. ಬಾಯಟ್ ಒಂದ್ಸಲ ನೋಡಿ ರಿವಿಷನ್ ಮಾಡ್ಬಿಡೋಣ. ಒಂದೇ ಡಿಸ್ಕಷನ್ ಮಾಡಿಪ್ಪ ಅಂದ್ರೆ ಒಂದು ಯಾವಪ್ಪ ಅಂದ್ರೆ ಸಂಘಮಿತ್ರ ಅಂತೇಳಿ ಒಂದು ಪೆಟ್ರೋಲಿಂಗ್ ವೆಸಲ್ಸ್. ಟೋಟಲ್ 11 ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡ್ರ ಅದ್ರಲ್ಲಿ ಏನಪ್ಪಾ ಅಂದ್ರೆ ಪ್ರಸ್ತುತ 2 ಡೆವಲಪ್ಮೆಂಟ್ ಮಾಡ. ಒಂದ್ ಯಾವ್ದ್ರಿ INS ಸಂಘಮಿತ್ರ, INS ಸಾಚಿ ಅಂತೇಳಿ, ಹೌದಾ. INS ಸಾಚಿ ಇವೊಂದು ಪೆಟ್ರೋಲಿಂಗ್ ವೆಸಲ್ಸ್ ಗಳು. ಸಂಘಮಿತ್ರ ಡೆವಲಪ್ಮೆಂಟ್ ಮಾಡಿದವ್ರು ಯಾರಪ್ಪ ಅಂದ್ರೆ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತೆ ಗಾರ್ಡನ್ ರಿಚ್ ಮುಂಬೈ ಹೋಗುತ್ತೆ, ಅವ್ರು ಡೆವಲಪ್ಮೆಂಟ್ ಮಾಡ್ಯಾರ ಅದನ್ನ, ರೈಟ್. ಅದಾದ್ಮೇಲೆ ಡಿಸ್ಕಸ್ ಮಾಡಪ್ಪ ಅಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್. ಇಂಪಾರ್ಟೆಂಟ್ ಎಕ್ಸಾಮ್ಸ್ ಆಲ್ರೆಡಿ ಕೇಳಿದಾನ. ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವಪ್ಪ ಅಂದ್ರೆ INS ವಿಕ್ರಮಾದಿತ್ಯ, INS ವಿಕ್ರಾಂತ್. ಇನ್ನು ಡೆವಲಪ್ಮೆಂಟ್ ಹಂತದಲ್ಲಿ ಇರ್ತಕ್ಕಂಥ ಅಂದ್ರೆ INS ವಿಶಾಲ್. ಇನ್ ನೆಕ್ಸ್ಟ್ ಅದಾದ್ಮೇಲೆ ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್. ಟೋಟಲ್ 4 ಅದಾವ. ಅರಿಹಂತ್ ಕ್ಲಾಸ್, ಒಂದು INS ಅರಿಹಂತ್, INS ಅರಿಘಾಟ್, INS ಹರಿದಮನ್ ಮತ್ತೆ ಹರಿಸೂದನ್. INS ಅರಿಹಂತ್, ಹರಿಘಾಟ್, ಹರಿದಮನ್, ಹರಿಸೂದನ್. ಅದು ನ್ಯೂಕ್ಲಿಯರ್ ಬೇಸ್ ಸಬ್ಮರೀನ್. ಇನ್ನು ಓಡ್ಲಿ ಹಂಗ ಸಬ್ಮರೀನ್, ನ್ಯೂಕ್ಲಿಯರ್ ಬೇಸ್ ಅಲ್ಲ, ನ್ಯೂಕ್ಲಿಯರ್ ವೆಪನ್ ಬೇಸ್ ಅಲ್ಲ, ಓಡ್ಲಿ ಹಂಗ ಸಬ್ಮರೀನ್ ಬರ್ತಾವಪ್ಪ ಅಂದ್ರೆ ಟೋಟಲ್ 6 ಬರ್ತಾವ. ಇದಕ್ಕ ಕಲಹರಿ ಕ್ಲಾಸ್ ಅಂತ ಅನ್ಕತ್. ಅವು ಅರಿಹಂತ್ ಕ್ಲಾಸ್, ಇವು ಕಲಹರಿ ಕ್ಲಾಸ್. ಒಂದೇದಪ್ಪ ಅಂದ್ರೆ INS ಕಲಹರಿ, ಕಾಂಡೇರಿ, ಕರಂಚ್, ಹೌದಾ. INS ವೇಲಾ, ವಾಗೀರ್, ವಾಗ್ಶೀರ್ ಅಂತೇಳಿ ಟೋಟಲ್ ಏನಪ್ಪಾ ಅಂದ್ರೆ 6 ಏನಪ್ಪಾ ಅಂದ್ರೆ ಸಬ್ಮರೀನ್ಸ್ಗಳು. 6 ಸಬ್ಮರೀನ್ಸ್ಗಳು. ಅದಾದ್ಮೇಲೆ ಎಷ್ಟಪ್ಪ ಅಂದ್ರೆ ಈ ನೀಲಗಿರಿ ಕ್ಲಾಸ್ ಅಲ್ಲಿ ಎಷ್ಟಪ್ಪ ಅಂದ್ರೆ ಟೋಟಲ್ ಪ್ರೊಜೆಕ್ಟ್ 17 ಅಡಿ ಡೆವಲಪ್ಮೆಂಟ್ ಮಾಡಿದ್ದು, ಮತ್ತೆ ಪ್ರೊಜೆಕ್ಟ್ 17A ದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದು, ಹೌದಾ. ಪ್ರೊಜೆಕ್ಟ್ 17 ಅಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ 3 ಅದಾವ. ಒಂದ್ ಯಾವ್ದಪ್ಪ ಅಂದ್ರೆ ಸಾತ್ಪುರ, INS ಸಾತ್ಪುರ, ಹೌದಾ. INS ಏನಪ್ಪಾ ಅಂದ್ರೆ ಶಿವಾಲಿಕ್, ಅದಾದ್ಮೇಲೆ ಸಾರಿ INS ಸಾತ್ಪುರ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಶಿವಾಲಿಕ್ಕು, ಇನ್ನೊಂದು ಯಾವಪ್ಪ ಅಂದ್ರೆ ಸಹ್ಯಾದ್ರಿ. ಸಾತ್ಪುರ, ಶಿವಾಲಿಕ್ಕು, ಸಹ್ಯಾದ್ರಿ, ಪ್ರೊಜೆಕ್ಟ್ 17. ಇನ್ನು ಪ್ರೊಜೆಕ್ಟ್ 17A ಅಡಿ, ಹೌದಾ. ಪ್ರೊಜೆಕ್ಟ್ 17A ಏನಪ್ಪಾ ಅಂದ್ರೆ ನೀಲಗಿರಿ, ಉದಯಗಿರಿ, ತಾರಾಗಿರಿ, ಮಹೇಂದ್ರಗಿರಿ, ಅದಾದ್ಮೇಲೆಪ್ಪ ಅಂದ್ರೆ ವಿಂಧ್ಯಗಿರಿ, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿಂಧ್ಯಗಿರಿ ಆದ್ಮೇಲೆ ಹಿಮಗಿರಿ ಏನಪ್ಪಾ ಅಂದ್ರೆ ಹಿಮಗಿರಿ, ಅದಾದ್ಮೇಲೆ ನೆಕ್ಸ್ಟ್ ದಮನಗಿರಿ, ಹೌದಾ. ದನ್ಗಿರಿ. ಟೋಟಲ್ ಏನಪ್ಪಾ ಅಂದ್ರೆ ಇವು 7 ಪ್ರೊಜೆಕ್ಟ್ 17 ಗೊತ್ತಲ್ಲ. ಒಂದು ಸಹ್ಯಾದ್ರಿ ಏನಪ್ಪಾ ಅಂದ್ರೆ ಒಂದು ಸಂಘಮಿತ್ರ ಕ್ಲಾಸು, ಏರ್ಕ್ರಾಫ್ಟ್ ಕ್ಯಾರಿಯರು, ನ್ಯೂಕ್ಲಿಯರ್ ಸಬ್ಮರೀನ್ಸ್ ಗಳು, ಓನ್ಲಿ ಸಬ್ಮರೀನ್ಸ್ ಗಳು, ಮತ್ತೆ ಏನಪ್ಪಾ ಅಂದ್ರೆ ನೀಲಗಿರಿ ಕ್ಲಾಸ್ ಅಲ್ಲಿ ಬರ್ತಾವ.
ಇವುಗಳನ್ನ ಪ್ರಸ್ತುತ ಇವು ಡೆವಲಪ್ಮೆಂಟ್ ಅಲ್ಲಿ ಅದಾವ ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂಗ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗ ಗೊತ್ತ. ಹೌದಾ, ಗೊತ್ತಲ್ಲ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದಾದ್ಮೇಲೆ ಈ ಏನಪ್ಪಾ ಅಂದ್ರೆ ಈ ಕ್ವಾಡ್ ಫಾರಿನ್ ಮಿನಿಸ್ಟ್ರಿ ನಡೆಯುತ್ತೆ. ಕ್ವಾಡ್ ಸಭೆ ನಡೆಯಕತ್ತಿಲ್ಲ ನಮ್ಮ ಭಾರತದಲ್ಲಿ. ಹೌದಾ, ಇದು ಕ್ವಾಡ್ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಕ್ವಶನ್ ಕೇಳ್ತಾನ. ಹೌದಾ, ಈ ಕ್ವಾಡ್ ಇದ್ರ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಕ್ವಾಡ್ರಿಲ್ಯಾಟ್ರಲ್ ಟ್ರ್ಯಾಂಗಲ್ ಅಂತೆ, ಕ್ವಾಡ್ರಿಲ್ಯಾಟ್ರಲ್ ಡೈಲಾಗ್. ಹೌದಾ, ಈ ಕ್ವಾಡ್ ಅನ್ನೋದು ಏನಪ್ಪಾ ಅಂದ್ರೆ ಇದನ್ನ 2026ನೇ ಸಭೆಯಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ನಡೆಯಕತ್ತೈತಿ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ಈ ಕ್ವಾಡ್ ಏನಪ್ಪಾ ಅಂದ್ರೆ ಯಾವುದೇ ಕೇಂದ್ರ ಕಚೇರಿ ಇಲ್ಲ, ಮತ್ತೆ ಕೇಂದ್ರ ಕಚೇರಿ ಹುಡುಕಾಡ ಬರುತ್ತೆ ನಾವು. ಕ್ವಾಡ್ ಯಾವುದೇ ಕೇಂದ್ರ ಕಚೇರಿ ಇಲ್ಲ. ಯಾವ್ಯಾವ ರಾಷ್ಟ್ರಗಳ ಕ್ವಶನ್ ಕೇಳ್ತಾನೆ. ಒಂದೇನಪ್ಪ ಅಂದ್ರೆ ಒಂದು ಆಸ್ಟ್ರೇಲಿಯಾ, ಒಂದು ಜಪಾನು, ಇನ್ನೊಂದೇನಪ್ಪ ಅಂದ್ರೆ USA, ಒಂದು ಇಂಡಿಯಾ. ಕ್ವಾಡ್ ರಾಷ್ಟ್ರಗಳು ಸಭೆಯಲ್ಲಿ ನಡೆಯತ್ರಿ ನಮ್ಮ ಭಾರತದಲ್ಲಿ ನಡೆಯಕತ್ತೈತಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇನ್ಫಾರ್ಮೇಶನ್ ನಿಮಗ್ ಗೊತ್ತಿಲ್ಲ. ಅದಾದ್ಮೇಲೆ I2U2 ಅಂತ ಬರತ್ರಿ. ಹೌದಾ, ಇದನ್ನ ಮಿನಿ ಕ್ವಾಡ್ ಅಂತ ಕೂಡ ಕರೀತಾರೆ. I2U2 ಐ ಅಂದ್ರೆ ಇಂಡಿಯಾ, ಇಸ್ರೇಲ್, UK, ಇನ್ನೊಂದಾದ್ರೆ USA. ಇವು I2U2 ಮಿನಿ ಕ್ವಾಡ್ ಅಂತ ಕೂಡ ಅದನ್ನ ಕರೀತಾರೆ. ನಿಮಗ ಗೊತ್ತಿರ್ಬೇಕು. ಇನ್ನೆಷ್ಟಪ್ಪ ಅಂದ್ರೆ 5I ಕಂಟ್ರೀಸ್ ಅಂತೇಳಿ ಮೈಂಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. ಈಗೇನು ಯಾವ್ದು 5I ಕಂಟ್ರೀಸ್ ಅಲ್ಲ ಅಂತೇಳಿ. ಹೌದಾ, ಯಾವಪ್ಪ ಅಂದ್ರೆ ಒಂದು ಆಸ್ಟ್ರೇಲಿಯಾ, ಅಲ್ಲಿ ಒಂದು ಮ್ಯಾಪ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಒಂದು ಆಸ್ಟ್ರೇಲಿಯಾ, ಒಂದೇನಪ್ಪ ಅಂದ್ರೆ ನ್ಯೂಜಿಲ್ಯಾಂಡ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ USA, ಒಂದು ಕೆನಡಾ, ಇನ್ನೊಂದು ಯಾವ್ದಪ್ಪ ಅಂದ್ರೆ UK. ನೋಡ್ರಿ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಮೆರಿಕಾ, ಕೆನಡಾ, ಒಂದ್ ಯಾವ್ದಪ್ಪ ಅಂದ್ರೆ UK. ಇವು 5I ಕಂಟ್ರೀಸ್. ಅದಾದ್ಮೇಲೆ ನೆಕ್ಸ್ಟ್ ಮೊನ್ನೆ ಇತ್ತೀಚೆಗೆ ಕ್ವಶನ್ ಕೇಳಿದ. ಏನ್ ಗೊತ್ತಾ, RSI ಕ್ವಶನ್ G2 ರಾಷ್ಟ್ರಗಳು ಯಾವ ಅಂತೇಳಿ. ಒಂದ್ ಯಾವ G2 ರಾಷ್ಟ್ರ ಯಾವ್ದ್ರಿ? ಒಂದು ಚೀನಾ, ಒಂದೇನಪ್ಪ ಅಂದ್ರೆ ಒಂದು USA. ಚೀನಾ ಮತ್ತು USA G2 ರಾಷ್ಟ್ರಗಳು PSI ಕ್ವಶನ್ ಕೇಳಿದ್ದ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ S ಸ್ಕ್ವಾಡ್ ಅಂತ ಮಾಡ್ರ. S ಸ್ಕ್ವಾಡ್ ಅದು ಕ್ವಾಡ್ ಬೇರೆ, ಇದು S ಸ್ಕ್ವಾಡ್ ಅಂತ ಮಾಡ್ಯಾರ. ಇಲ್ಲಿ ಏನಿಲ್ಲ, ಅದೇನು ಜಪಾನು, ಆಸ್ಟ್ರೇಲಿಯಾ, USA, ಇಲ್ಲಿ ಇಂಡಿಯಾವನ್ನು ಹೊರಗಡೆ ತೆಗೆದು ಫಿಲಿಪೈನ್ಸ್ ಅನ್ನ ಸೇರಿಸಿ ಅದು ಏನಾಗತ್ತಪ್ಪ ಅಂದ್ರೆ S ಸ್ಕ್ವಾಡ್ ಆಗ್ತದ್ರಿ. ಹೌದಾ, ನೆಕ್ಸ್ಟ್ ಇಬ್ಸಾ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಹೌದಾ, ಇಬ್ಸಾ ಅಂದ್ರೆ ಯಾವ ರಾಷ್ಟ್ರಗಳು ಅಂದ್ರೆ ಒಂದು ಇಂಡಿಯಾ, ಬ್ರೆಜಿಲ್, ಸೌತ್ ಆಫ್ರಿಕಾ. ಇಬ್ಸಾ ಅಂತೇಳಿ. ಹೌದಾ, ಅದು ಕೂಡ ಏನಪ್ಪಾ ಅಂದ್ರೆ ಹೊಸ ಸಂಸ್ಥೆನ ಸ್ಥಾಪನೆ ಮಾಡ್ಯಾರ. ಅದಕ್ಕೆ ಸಂಬಂಧಪಟ್ಟ ನಿಮ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಹೌದಾ, ಅದೇ ರೀತಿ ಏನಪ್ಪಾ ಅಂದ್ರೆ ಈ ಬ್ರಿಕ್ಸ್ ಸಭೆನು ಎಲ್ಲಿ ನಡೆಯತ್ತೆ? ನಮ್ಮ ಭಾರತದಲ್ಲಿ ನಡೆಯಕತ್ತೈತಿ. ಬ್ರಿಕ್ಸ್ ಸಭೆ ಕ್ವಶನ್ ಇಂಪಾರ್ಟೆಂಟ್ ಬ್ರಿಕ್ಸ್ ಅನ್ನೋದು. ಹೌದಾ, ಪ್ರಸ್ತುತ ಏನಪ್ಪಾ ಅಂದ್ರೆ 10 ರಾಷ್ಟ್ರಗಳದಾವ. ಇದ್ರಲ್ಲಿ 10 ರಾಷ್ಟ್ರಗಳದಾವ. ಟೋಟಲ್ ಬ್ರಿಕ್ಸ್ ಸ್ಥಾಪನೆ ಆಗಿದ್ದಾವಪ್ಪ ಅಂದ್ರೆ 2001ರಲ್ಲಿ. ಹೌದಾ, ಬಟ್ ಇದು ಸಭೆಗಳನ್ನ ಸ್ಟಾರ್ಟ್ ಆಗಿದ್ದಲ್ಲಿ ಫಸ್ಟ್ 2009ರಲ್ಲಿ ರಷ್ಯಾದ ಯುಕಾಟಿನ್ಬರ್ಗ್ ಫಸ್ಟ್ ಸಭೆ ನಡೆದಿತ್ತು. ಹೌದಾ, ಹಾಗಾದ್ರೆ 2026ರ ಸಭೆಯಲ್ಲಿ ನಡೆಯಕತ್ತಿ ಭಾರತದಲ್ಲಿ ನಡೆಯಕತ್ತೈತಿ. ಎಷ್ಟನೇ ಆವೃತ್ತಿ ಅದು? 18ನೇ ಆವೃತ್ತಿ ನಡೆಯಕತ್ತೈತಿ. ಇತರದ ಬ್ರಿಕ್ಸ್ ಶೇರ್ಪಾ ಅಂತ ನೇಮಕ ಮಾಡ್ಯಾರ. ಹೌದಾ, ಈಗ ನೋಡಿ G20 ನಡೆದಾಗ 2020 ಏನು ಮನೆ ನಡೆಯುತ್ತಲ್ಲ, ಅದು G20 ಭಾರತ ನಡೆದಾಗ ಅದ್ರ ಅಮಿತಾಬ್ ಖಾನ್ ಅಂತ ನೇಮಕ ಮಾಡಿದ್ರು. ಅದೇ ತರಪ್ಪ ಅಂದ್ರೆ ಈ ವಿಜಯ್ ಕುಮಾರ್ ಅಂತ ಏನೋ ಬರ್ದಾರ. ಶೇರ್ಪಾ ಬ್ರಿಕ್ಸ್ ಶೇರ್ಪಾ ಅಂದ್ರೆ ಏನ್ರಿ? ಸಿಂಪಲ್. ಶೇರ್ಪಾ ಅಂದ್ರೆ ಏನಿಲ್ಲ, ಬೇರೆ ದೇಶದಿಂದ ಏನು ಬರ್ತಾರಲ್ಲ, ಹೌದಾ, ಬೇರೆ ದೇಶದಿಂದ ಬೇರೆ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಮಿನಿಸ್ಟರ್ಸ್ ಆಗಿರ್ಬೋದು, ಅವ್ರೇನ್ ಬರ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಡೋದು. ಅವ್ರಿಗೆ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳೋದು. ನಂಗೆ ಉಸ್ತುವಾರಿ ಅಂತ ಕರಿತಾರ. ಉಸ್ತುವಾರಿ ಅದಕ್ಕೆ ಶೇರ್ಪಾ ಅಂತ ಕರಿತಾರ. ಆ ವಿಜಯ್ ಕುಮಾರ್ ಅಂತ ಯಾರು ಏನಪ್ಪಾ ಅಂದ್ರೆ ನೇಮಕ ಮಾಡ್ಯಾರ. ಸ್ವಲ್ಪ ಅದನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಹೌದಾ, ಬಟ್ ವಿಜಯ್ ಅಂತ ನೋಡಿ ಹೆಸರಲ್ಲಿ. ಹೌದಾ, ಬ್ರಿಕ್ಸ್ ಸಭೆ ಹೌದಾ 2026 ಭಾರತದಲ್ಲಿ ನಡೆದತ್ತಿ. ನಿನಗ ಗೊತ್ತಿರ್ಬೇಕು. ಹೌದಾ, ಪ್ರಸ್ತುತ ಏನಪ್ಪಾ ಅಂದ್ರೆ ಬ್ರಿಕ್ಸ್ ಅಲ್ಲಿ ಟೋಟಲ್ 10 ರಾಷ್ಟ್ರಗಳದಾವ. ಹೌದಾ, ಬ್ರೆಜಿಲ್ ಹೆಸರಾಗತ್ತೆ. ಬ್ರೆಜಿಲ್, ಹೌದಾ, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ 2010ರಲ್ಲಿ ಸೇರ್ಪಡೆ ಮಾಡ್ಕೋದೈತಿ. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈಜಿಪ್ಟು, ಇಥಿಯೋಪಿಯಾ, ಹೌದಾ, UAE, ಅದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಇಂಡೋನೇಷಿಯಾ. ಹೌದಾ, ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಸೌದಿ ಅರೇಬಿಯಾ ಸೇರಿತ್ತು. ಹೌದಾ, ಸೌದಿ ಅರೇಬಿಯಾ ಕೂಡ ಏನಪ್ಪಾ ಅಂದ್ರೆ ಆಲ್ರೆಡಿ ಮತ್ತೆ ವಾಪಸ್ ಹೊರಗಡೆ ಹೋಗೈತಿ. ಮತ್ತೆ ಅರ್ಜೆಂಟಿನಾ ಸೇರಿತ್ತು, ಅದು ಐ ಥಿಂಕ್ ಅದು ಹೊರಗಡೆ ಹೋಗೈತಿ. ಪ್ರಸ್ತುತ ಏನಪ್ಪಾ ಅಂದ್ರೆ ಟೋಟಲ್ 10. ಇರಾನ್ ಒಂದು ಟೋಟಲ್ ಏನಪ್ಪಾ ಅಂದ್ರೆ 10 ರಾಷ್ಟ್ರಗಳ ಪ್ರೆಸೆಂಟ್ ಎದ್ರುಗಡೆ ಬ್ರಿಕ್ಸ್ ಕೂಡ. ನೆಕ್ಸ್ಟ್ ಬ್ರಿಕ್ಸ್ ಬ್ಯಾಂಕ್ ಅಂತ ಸ್ಥಾಪನೆ ಮಾಡ್ತಾರೆ 2014ರಲ್ಲಿ ಬ್ರೆಜಿಲ್ ಅಲ್ಲಿ. ಹೌದಾ, ಸಭೆ ನಡೆದ ಬ್ರಿಕ್ಸ್ ಅವಾಗ ಡಿಸೈಡ್ ಮಾಡ್ತಾರೆ. 2015ರಲ್ಲಿ ನೇಮಕ ಮಾಡ್ತಾರೆ. ಹೌದಾ, ಯಾವುದು ಸ್ಥಾಪನೆ ಮಾಡ್ತಾರೆ ಬ್ರಿಕ್ಸ್ ಬ್ಯಾಂಕ್. ಅದು ಪ್ರಸ್ತುತ ಚೀನಾದ ಬೀಜಿಂಗ್ ಅಲ್ಲಿ ಅದ್ರ ಕೇಂದ್ರ ಕಚೇರಿ ಐತಿ. ಇದ್ರ ಮಿನಿ IMF ಅಂತ ಕರೀತಾರೆ. ಹೌದಾ, ಇದನ್ನ ಟೋಟಲ್ $100 ಬಿಲಿಯನ್ ಅಷ್ಟೇ ಏನಪ್ಪಾ ಅಂದ್ರೆ ಮೂಲ ಬಂಡವಾಳ ಹಾಕಿ ಸ್ಥಾಪನೆ ಮಾಡ್ತಾರೆ. ಇದ್ರ ಮೊದಲ ಅಧ್ಯಕ್ಷ KV ಕಾಮತ್ ಆಗಿದ್ರು. ಅದರ ಪ್ರಸ್ತುತ ಅಧ್ಯಕ್ಷಕ್ಕೆ ಎಕ್ಸಾಮ್ ಕೇಳ್ತಾನೆ ಯಾವ್ದಪ್ಪ ಅಂದ್ರೆ ಡಿಲ್ಮಾ ರೋಸೆಫ್ ಅದರ ಪ್ರಸ್ತುತ ಅಧ್ಯಕ್ಷ ಇದರಲ್ಲಿ.
ಡಿಲ್ಮಾ ರೋಸೆಪ್ ಬ್ರಿಕ್ಸ್ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತ ಏನ್ ಕೇಳ್ತಾನ ಬ್ರಿಕ್ಸ್ 18ನೇ ಆವೃತ್ತಿ ನಡೆಯಾಕತ್ತೈತಿಲ್ಲ ಇತರ ಮೊದಲ ಸಭೆ ಎಲ್ಲಿ ನಡೆದತ್ ಕೇಳ್ತಾನ ಎಕ್ಸಾಂಪಲ್ ನೆನಪಿಟ್ಕೋಬೇಕು ಏನಪ್ಪಾ ಅಂದ್ರೆ ಅದು ಜೈಪುರ್ ರಾಜಸ್ಥಾನ್ ಜೈಪುರದಲ್ಲಿ ನಡೆಯದ ರಾಜಸ್ಥಾನದ ಜೈಪುರ್ ಹೌದಾ ಯಾವ ಮಿನಿಸ್ಟ್ರಿ ಸಭೆಪ್ಪ ಅಂದ್ರೆ ಅದು ಇಂಪಾರ್ಟೆಂಟ್ ನಮ್ ಎಕ್ಸಾಮ್ಕ ಯಾವ ಮಿನಿಸ್ಟ್ರಿ ಸಭೆ ಅಂದ್ರೆ ಈ ಇಂಡಿಯಾ ಹೋಸ್ಟಿಂಗ್ 2020 ಜೈಪುರದಲ್ಲಿ ನಡೆಯತ್ತೆ ಅದನ್ನೇ ನಿಮ್ಗೆ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು ಹೌದಾ ಲೇಟೆಸ್ಟ್ ಅಂದ್ರೆ ಸೇರ್ಪಡೆ ಆಗಿದ್ದಪ್ಪ ಅಂದ್ರೆ ಇಂಡೋನೇಷಿಯಾ ಈ ನೆಕ್ಸ್ಟ್ ಏನ್ ಗೊತ್ತಾ ನಾನು ಹಳಿದ್ ಹೇಳಕತ್ತಿ ಡಾಟಾ ಹೊಸದಲ್ಲ ಎಕ್ಸಾಂಪಲ್ ಕ್ವಶನ್ ಈ ಟೋಟಲ್ ಪಾಪ್ಯುಲೇಷನ್ ಎಷ್ಟು ಟೋಟಲ್ ಎಕನಾಮಿ ಎಷ್ಟು ಹಿಂಗಂತ ಕ್ವಶನ್ ಕೇಳ್ತಾನ ಐ ಥಿಂಕ್ ಟೋಟಲ್ ಪಾಪ್ಯುಲೇಷನ್ ಇದ್ರದ್ದು 24%. ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಟೋಟಲ್ ಎಕನಾಮಿ 23%. ಹೌದಾ ಏನಪ್ಪಾ ಅಂದ್ರೆ ಹಿಂಗ ಕ್ವಶನ್ಸ್ ಕೇಳ್ತಾನ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಸ್ವಲ್ಪ ನೋಡ್ಕೊಂಡು ಚೆಕ್ ಮಾಡಿ ಬಟ್ ಆಕ್ಚುಲಿ ಹೊಸ ಡಾಟಾ ಚೆಕ್ ಮಾಡಿ ನೋಡ್ಕೊಡ್ರಿ ಹಳ್ಳಿ ಡಾಟಾ ಏನ್ ಬೇಡ ಆಲ್ರೆಡಿ ನಾನು ಹೇಳಿದ್ದು 5 ದೇಶಗಳಿದ್ದಾಗ ಈಗ ಮತ್ತೆ ಅಂದ್ರೆ 6 ದೇಶಗಳು ಆಲ್ರೆಡಿ ಸೇರ್ಪಡೆ ಆಗಿದಾವೆ. ನೆಕ್ಸ್ಟ್ ಇಯರ್ ಆಫ್ ಕಲ್ಚರ್ ಅಂಡ್ ಹೆರಿಟೇಜ್ ಅಂತ ಲಾಂಚ್ ಮಾಡ್ಯಾರ ಯಾವ್ಯಾವ ದೇಶದೊಡೆ ಏನಪ್ಪಾ ಅಂದ್ರೆ ಭಾರತ ಮತ್ತು ಇಟಲಿ ದೇಶಗಳು ಇಯರ್ ಆಫ್ ಹೆರಿಟೇಜ್ ಮತ್ತು ಕಲ್ಚರ್ ಅಂತೇಳಿ ಅದು ಕಲ್ಚರ್ ಮತ್ತು ಟೂರಿಸಂ 2027 ಘೋಷಣೆ ಮಾಡ್ಯಾರ ಯಾವ್ಯಾವ ದೇಶಗಳು ಅಂತ ನೆನಪಿಟ್ಕೋಬೇಕು ಇಟಲಿ ಮತ್ತು ಭಾರತ ಹೌದಾ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಯರ್ ಆಫ್ ಮಿಲೆಟ್ ಅಂತ ಘೋಷಣೆ ಮಾಡ್ತಾರೆ 2023 ನಿಂಗ ಆಲ್ರೆಡಿ ಏನಪ್ಪಾ ಅಂದ್ರೆ ಗೊತ್ತ ಆಲ್ರೆಡಿ ರೈಟ್ ಅದಾದ್ಮೇಲೆ 2026 ಒಂದು ರೈತ ಮಹಿಳೆ ವರ್ಷ ಅಂತ ಘೋಷಣೆ ಮಾಡ್ತಾರೋ 2026 ಆದ್ಮೇಲೆ ಹುಲ್ಲುಗಾವಲು ವರ್ಷ ಅಂತ ಘೋಷಣೆ ಮಾಡ್ತಾರೋ ಹುಲ್ಲುಗಾವಲು ವರ್ಷ ಅಂತ ಘೋಷಣೆ ಮಾಡ್ತಾರ ಹೌದಾ ನೆಕ್ಸ್ಟ್ 2026 ನೆಕ್ಸ್ಟ್ 2025 ಈ ಗ್ಲೇಷಿಯರ್ ವರ್ಷ ಅಂತ ಘೋಷಣೆ ಮಾಡ್ತಾರೋ 2025 ರೈಟ್ ಏನಪ್ಪಾ ಅಂದ್ರೆ ಇದು ಸಂಬಂಧಪಟ್ಟಂಗ ಗೊತ್ತಿರಲಿ. ನೆಕ್ಸ್ಟ್ 2000 ಎಕ್ಸಾಮ್ ಕ್ವಶನ್ ಇದೆ ಈ ಇಂಡಿಯನ್ ಡಿಫೆನ್ಸ್ ದವರು 2026 ಇಯರ್ ಆಫ್ ರಿಫಾರ್ಮ್ಸ್ ಅಂತ ಘೋಷಣೆ ಮಾಡ್ಯಾರ ಇದನ್ನ ಕೇಳಿದ ಕ್ವಶನ್ ಇದೆ ಇಯರ್ ಆಫ್ ರಿಫಾರ್ಮ್ಸ್ ಅಂತ ಹೇಳಿ 2026 ಇಂಡಿಯನ್ ಆರ್ಮಿದವ್ರು ಘೋಷಣೆ ಮಾಡಿದ್ದಾರೆ ಡಿಫೆನ್ಸ್ ಸೆಕ್ಟರ್ ದವರು ಇದನ್ನ ಘೋಷಣೆ ಮಾಡಿದ್ರು 2026 ಇಯರ್ ಆಫ್ ರಿಫಾರ್ಮ್ಸ್ ಅಂತ ನೆನಪು ಗೊತ್ತ್ರಿ ಓಕೆ ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಅದೇ ರೀತಿ ಬಂದ್ರೆ ಶುಕ್ರಯಾನ ಮಾಡ್ಬೇಕು 2028 ಶುಕ್ರಯಾನ ಮಾಡ್ಬೇಕು ಅನ್ಕೊಂತೀವಿ ಅದ್ರದ್ದು ಏನಪ್ಪಾ ಅಂದ್ರೆ ಒಂದು ದೇಶ ಏನಪ್ಪಾ ಅಂದ್ರೆ ನಾವು ಅದಕ್ಕ ಸಹಯೋಗ ಮಾಡ್ತೀವಿ ಅಂತ ಅದ ನಾವು ಕೂಡ ನಮ್ಮ ಅದಕ್ಕ ಇದನ್ನ ಮಾಡ್ತೀವಿ ಯಾವ ದೇಶಪ್ಪ ಅಂದ್ರೆ ಸ್ವೀಡನ್ ದೇಶ ಯಾವುದು ಸ್ವೀಡನ್ ದೇಶ ಅದೇ ಚಂದ್ರಯಾನ 3ಗೆ ಸೊ ಚಂದ್ರಯಾನ 4ಗೆ ನಾವು ಯಾವ ದೇಶ ಸಹಯೋಗದೊಂದಿಗೆ ಮಾಡಕತ್ತೀವಪ್ಪ ಅಂದ್ರೆ ಅದು ನಿಮ್ಗೆ ಗೊತ್ತೈತಿ ಜಪಾನ್ ದೇಶ ಚಂದ್ರಯಾನ್ 4 ಅದು ಅದೇ ಶುಕ್ರಯಾನ ಯಾವ ದೇಶಪ್ಪ ಅಂದ್ರೆ ಸ್ವೀಡನ್ ದೇಶ ಇದನ್ನ ನೆನಪಿಟ್ಟುಕೋ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಅನ್ನ ಕೇಳ್ತಾರೆ ಹೌದಾ ಇನ್ನು ಇತ್ತೀಚೆಗೇನಪ್ಪ ಅಂದ್ರೆ ಈ ಹೋಪ್ ಎಕ್ಸ್ಪೆರಿಮೆಂಟ್ ಅಂತೇಳಿ ನಿನ್ನೆ ನ್ಯೂಸ್ ಅಲ್ಲಿ ಐತೆ ನೆನಪಿಟ್ಕೋ ಹೋಪ್ ಎಕ್ಸ್ಪೆರಿಮೆಂಟ್ ಅಂತೇಳಿ ಎದಕ್ ಸಂಬಂಧಪಟ್ಟದಪ್ಪ ಅಂದ್ರೆ ಇದು ಈಗೇನ್ ಚಂದ್ರಯಾನ್ 3 ಕಳಿಸಿದೀವಲ್ಲ ನಾವು ಹೌದಾ ಚಂದ್ರಯಾನ್ 3 ಏನಪ್ಪಾ ಅಂದ್ರೆ ಒಂದು ಹೋಪ್ ಈ ಚೇಷ್ಟೆ ಅಂತೇಳಿ ಅದಕ್ಕೆ ಒಂದು ಏನಪ್ಪಾ ಪೇಲೋಡ್ ಅದು ನಾಳೆ ಡಿಸೈಡ್ ಮಾಡಿ ಹಿಂದಿನ ವಿಡಿಯೋ ತೆಗೆದು ನೋಡ್ರಿ ನೀವು ಚೇಷ್ಟೆ ಅಂತೇಳಿ ಅದೇನಪ್ಪಾ ಅಂದ್ರೆ ಅದು ಟೆಂಪರೇಚರ್ ಚಂದ್ರ ಮೇಲೆ ಇರ್ತಕ್ಕಂಥ ಟೆಂಪರೇಚರ್ ನ ಐಡೆಂಟಿಫೈ ಮಾಡುವಂತ ಒಂದು ಡಿವೈಸ್ ಅದು ಪೇಲೋಡ್ ಅದು ಸೊ ಅದು ಏನಪ್ಪಾ ಅಂದ್ರೆ ಇತ್ತೀಚೆಗೆ ಈ ಹೋಪ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಮಾಡಿದಾರೆ ಹೌದಾ ಅಲ್ಲಿ ಆ ಚಂದ್ರನ ಮೇಲ್ಭಾಗ ಹೌದಾ ಚಂದ್ರನ ಭೂಮಿ ಮೇಲೆ ಮೇಲ್ಭಾಗ ಏನಿಲ್ಲ ಅದು ಯಾವ ತರ ಆಯ್ತು ಅಂತ ಹೇಳಿ ಏನಪ್ಪಾ ಇತ್ತೀಚೆಗೆ ಒಂದು ಮತ್ತೆ ಇನ್ಫಾರ್ಮೇಶನ್ ಕೊಡುತ್ತೆ ಅದು ಹೌದಾ ಅಂದ್ರೆ ಚಂದ್ರ ಮೇಲೆ ಏನಪ್ಪಾ ಅಂದ್ರೆ ರಿಗೋಲಿತ್ ತರ ಐತೆ ಅಂತ ಹೇಳಿದೆ ಅದು ಅದಾದ್ಮೇಲೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಕೇಕ್ ಟೈಪ್ ಎಲ್ಲ ಕೇಕ್ ಟೈಪ್ ಅದನ್ನು ಏನಪ್ಪಾ ಅಂದ್ರೆ ಭೂಮಿ ಅದ ಅಂತೇಳಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಪೋರ್ಟ್ ಅನ್ನ ಕೊಟ್ಟಾರೆ ಅದು ಕ್ವಶನ್ ಕೇಳ್ತಾ ಏನ್ ಸಿಂಪಲ್ ಇವೆಲ್ಲ ಏನ್ ಇಂಪಾರ್ಟೆಂಟ್ ಅಲ್ಲ ಏನ್ ಹೋಪ್ ಎಕ್ಸ್ಪೆರಿಮೆಂಟ್ ಇದು ಎದಕ್ಕೆ ಸಂಬಂಧಪಟ್ಟಪ್ಪ ಅಂದ್ರೆ ಚಂದ್ರಯಾನ್ 3 ಸಂಬಂಧಪಟ್ಟದ್ದು ಅದೇನು ಮತ್ತೆ ಕ್ವಶನ್ ಕೇಳ್ತಾನೆ ಏನ್ ಗೊತ್ತಾ ಚಂದ್ರನಲ್ಲಿ ಉಪಗ್ರಹ ಚಂದ್ರನಲ್ಲಿ ಏನನ್ನ ಐಡೆಂಟಿಫೈ ಮಾಡ್ತಪ್ಪ ಚಂದ್ರ ಸಲ್ಫರ್ ಕಂಟೆಂಟ್ ಐಡೆಂಟಿಫೈ ಮಾಡ್ತಾ ಅಂತ ಕೇಳ್ತಾನ ಹೌದಾ ಲ್ಯಾಂಡರು ರೋವರು ಅದು ಸಂಬಂಧಪಟ್ಟಂಗೆ ಎಲ್ಲ ಆಲ್ರೆಡಿ ನಿಮ್ಗೆ ಏನಪ್ಪ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಹೌದಾ ಲ್ಯಾಂಡರ್ ಅಂದ್ರೆ ಏನಕ್ಕೆ ಇರ್ತಾರ ವಿಕ್ರಮು ರೋವರ್ ಏನಪ್ಪ ಅಂದ್ರೆ ಪ್ರಜ್ಞಾನು ಹೌದಾ ಅದು ರೋವರ್ಗೆ ಎಷ್ಟು ಗಾಲಿಗಳಿದ್ದು 6 ಗಾಲಿಗಳಿದ್ದು ಹೌದಾ ಯಾವಾಗಪ್ಪ ಅಂದ್ರೆ ಜುಲೈ 14 2023 ಇದನ್ನ ಲಾಂಚ್ ಮಾಡ್ತಾರ ಹೌದಾ ಏನಪ್ಪಾ ಅಂದ್ರೆ ಇದನ್ನ ಹೋಗಿ ಸೇರ್ತಕ್ಕಂಥ ಯಾವುದು ಆಗಸ್ಟ್ 23 ಅವಾಗ ಏನಪ್ಪಾ ಅಂದ್ರೆ ಇದನ್ನ ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತಾರೋ ಹೌದಾ ಇದೇನಪ್ಪ ಶಿವಶಕ್ತಿ ಅಂತ ಹೆಸರು ಕೊಟ್ರ ಆ ಪಾಯಿಂಟಿಗೆ ಹೌದಾ ಇದನ್ನ ಡಿಸ್ಕಷನ್ ಆಲ್ರೆಡಿ ಮಾಡೀವಿ ನಿಮ್ಗೆ ಗೊತ್ತಿರಿ LVM-3 M4 ರಾಕೆಟ್ ನ ಇದಕ್ಕೆ ಯೂಸ್ ಮಾಡಿದಾರ ಹೌದಾ ಇದೆಲ್ಲವೂ ಏನಪ್ಪಾ ಅಂದ್ರೆ ನಿಮ್ ಚಂದ್ರಯಾನ್ 3 ಬಗ್ಗೆ ನಾಳೆ ಡಿಸ್ಕಸ್ ಮಾಡಿವಿ ನಿಮ್ಗೆ ಗೊತ್ತಿರ ರೈಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್
ಈ ಕೆಲವೊಂದು ಏನಪ್ಪಾ ಅಂದ್ರೆ ಇದನ್ನ ಲಾಂಚ್ ಮಾಡ್ರಿ, ಏನು ಈ ಪೋರ್ಟಲ್ಗಳು ಯಾವ್ದ್ರಿ, ಪಿ ಎಂ ಅಜಯ್ ಪೋರ್ಟಲ್ ಅಂತ, ಇಂಪಾರ್ಟೆಂಟ್ ಎಕ್ಸಾಮ್ 100% ಎಕ್ಸಾಮ್ ಕ್ವಶನ್ ಕೇಳ್ತಾನ, ಪಿ ಎಂ ಅಜಯ್ ಪೋರ್ಟಲ್ ಅಂತ. ಯಾವ್ದ್ರಿ, ಪಿ ಎಂ ಅಜಯ್ ಪೋರ್ಟಲ್. ಈ ಪಿ ಎಂ ಅಜಯ್ ಪೋರ್ಟಲ್ ಅನ್ನೋದು ಕ್ವಶನ್ ಕೇಳ್ತಾನ, ಇತ್ತೀಚೆಗೆ ಲಾಂಚ್ ಮಾಡಿರಲ್ಲ, ಇತರದ ಲಾಂಚ್ ಮಾಡಿರ್ತಕ್ಕಂಥ ನೋಡಲ್ ಮಿನಿಸ್ಟ್ರಿ ಯಾವ್ದಂತೆ, ಯಾವ್ದ್ರಿ ಲಾಂಚ್ ಮಾಡಿರ್ತಕ್ಕಂಥ ನೋಡಲ್ ಮಿನಿಸ್ಟ್ರಿ ಯಾವಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅವ್ರು ಇದನ್ನ ಲಾಂಚ್ ಮಾಡ್ಯಾರ. ಇದ್ರ ಉದ್ದೇಶ ಏನ್ ಗೊತ್ತಾ, ಈಗ ಪಿ ಎಂ ಅಜಯ್ ಫುಲ್ ಫಾರ್ಮ್ ಬರಿ ಅಂತ ಹೇಳ, ಅಜಯ್ ಹೌದಾ, ಪಿ ಎಂ ಅಜಯ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಅನುಸೂಚಿತ, ಎ ಅಂದ್ರೆ ಅನುಸೂಚಿತ ಹೌದಾ, ಜೆ ಅಂದ್ರೆ ಏನಪ್ಪಾ ಅಂದ್ರೆ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಅಂತೇಳಿ, ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಅಜಯ್ ಪೋರ್ಟಲ್. ಇದನ್ನ ಇತ್ತೀಚೆಗೆ ಲಾಂಚ್ ಮಾಡ್ಯಾರ. ಮಿನಿಸ್ಟ್ರಿ ಆಫ್ ಅಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ, ರೈಟ್. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಕ್ವಶನ್ ಕೇಳ್ತಾನೆ ಇಂಪಾರ್ಟೆಂಟ್, SC ಹೌದಾ, ಶೆಡ್ಯೂಲ್ ಕಾಸ್ಟ್ ಅವ್ರೇನಪ್ಪಾ ಅಂದ್ರೆ ಕಲ್ಯಾಣ ವೆಲ್ಫೇರ್ ಮಾಡೋಗೋಸ್ಕರ, ಅಂದ್ರೆ ಅವ್ರ ಸಂಬಂಧಪಟ್ಟಂಗ ಡಾಟಾಗಳನ್ನ ಆನ್ಲೈನ್ ಮುಖಾಂತರ ಎಷ್ಟು ಜನ ಅದರ, ಏನು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಎಷ್ಟು ಅವ್ರಿಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಮುಟ್ಟಾಕತ್ತವ ಅನ್ನೋದನ್ನ ಎಲ್ಲ ಏನಪ್ಪಾ ಅಂದ್ರೆ ಈ ಆನ್ಲೈನ್ ಪೋರ್ಟಲ್ ಅಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ಅದರಲ್ಲಿ ಹಾಕಿಬಿಟ್ಟಿರ್ತಾರೆ. ಸೊ ಅದನ್ನ ನಾವು ನೋಡ್ಕೊಳ್ಬಹುದು. ಓನ್ಲಿ ಕ್ವಶನ್ ಕೇಳ್ತಾನ SC ರಿಫಾರ್ಮ್ಸ್ ಗಳಿಗೆ ಮಾತ್ರ, SC ಗಳಿಗೆ ಮಾತ್ರ, ಶೆಡ್ಯೂಲ್ ಕಾಸ್ಟ್ ಜನಾಂಗದವರಿಗೆ ಮಾತ್ರ. ಯಾವುದು, ಪಿ ಎಂ ಅಜಯ್ ಅಂತೇಳಿ, ಪಿ ಎಂ ಅಜಯ್ ಹೌದಾ. ಅದೇ ರೀತಿ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಸ್ಮೈಲ್ ಅಂತ ಒಂದು ಯೋಜನೆ, ಸ್ಮೈಲ್ ಯೋಜನೆ ಅದನ್ನ ಏನಪ್ಪಾ ಅಂದ್ರೆ ಕ್ವಶನ್ ಕೇಳಿದ್ರೆ ಯಾವ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತೇಳಿ ಸ್ಮೈಲ್ ಯೋಜನೆ, ಅದು ನಿಮ್ಗೆ ಗೊತ್ತಿರಬೇಕು ಹೌದಾ. ಸ್ಮೈಲ್ ಯೋಜನೆ ಸಂಬಂಧಪಡೋದು, ಸ್ಮೈಲ್ ಅಂದ್ರೆ ಈಗೇನ ಈ ತೃತೀಯ ಲಿಂಗಿಗಳಿಗೆ ಹೌದಾ, ತೃತೀಯ ಲಿಂಗಿಗಳಿಗೆ ಮತ್ತೇನಪ್ಪಾ ಅಂದ್ರೆ ಈ ಅವ್ರಿಗೆ ಏನ್ ಮಾಡೋದು, ಉದ್ಯೋಗಗಳನ್ನ ಸೃಷ್ಟಿಸ್ಕೊಳಕ್ ಅಂದ್ರೆ ಅವ್ರಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೊಡೋದು ಹೌದಾ. ಆದ್ಮೇಲೆ ನಮಸ್ತೆ ಅಂತ ಬರೋದು, ನಮಸ್ತೆ ಸ್ಕೀಮ್ ಹೌದಾ. ಅಂದ್ರೆ ಈ ಸ್ಮೈಲ್ ಯೋಜನೆ ಅದು ಒಂದು ಭಿಕ್ಷಾಟನೆ ಮಾಡ್ತಾರಲ್ಲ ಅವ್ರಿಗೆ, ಮತ್ತೆ ತೃತೀಯ ಲಿಂಗಿ ಮಾಡಿ ಸೇರ್ಪಡೆ ಮಾಡಿದಾರೆ ಅವ್ರನ್ನ. ಅವ್ರಿಗೆ ಅವರ ಭಿಕ್ಷಾಟನೆ ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡೋದು, ಅವ್ರ ಉದ್ಯೋಗನ ಅವರ ಸೃಷ್ಟಿಸುವಾಗ ಮಾಡೋದು, ಅದು ಸ್ಮೈಲ್ ಯೋಜನೆ, ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಅದೇ ನಮಸ್ತೆ ಸ್ಕೀಮ್ ಅಂತ ಬರುತ್ತೆ. ಈ ನಮಸ್ತೆ ಸ್ಕೀಮು ಕೂಡ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮುಖಾಂತರ ಲಾಂಚ್ ಮಾಡ್ಯಾರ. ಇದೇನ್ ಗೊತ್ತಾ, ಈ ಮ್ಯಾನ್ ಹೋಲ್ ಅಂತ ಬರ್ತಾವ, ಅಂದ್ರೆ ಏನು ಒಳ ಚರಂಡಿ ಹೋಲ್ಸ್ ಇರ್ತಾವಲ್ಲ ಅದರಲ್ಲಿ ಇಳಿದು ಮೊದಲು ಮನುಷ್ಯರೇ ಕ್ಲೀನ್ ಮಾಡ್ತಿದ್ರು, ಅದನ್ನ ಬ್ಯಾನ್ ಮಾಡಿದಾರೆ ಇವಾಗ. ಅದನ್ನ ಏನಪ್ಪಾ ಅಂದ್ರೆ ರೋಬೋಟ್ ಗಳನ್ನ ಯೂಸ್ ಮಾಡಿ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೌದಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ಅದಿತಿ ಸ್ಕೀಮ್, ಡಿಫೆನ್ಸ್ ಸಿಸ್ಟಮ್, ಡಿಫೆನ್ಸ್ ಸಂಬಂಧಪಡೋದು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಕ್ವಶನ್ ಕೇಳ್ತಾನೆ ಅದಿತಿ ಅನ್ನೋದು ಯಾವ ಒಂದು ಮಿನಿಸ್ಟ್ರಿ ಅಡಿಯ ಬರೋದು ಅಂತೇಳಿ, ಅದಪ್ಪ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ನಾ ಇವ್ನ ಯಾಕೆ ಹೇಳ್ತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಯೋಜನೆಗಳು, ಸುದ್ದಿಯಲ್ಲಿ ಇರ್ತಕ್ಕ ಯೋಜನೆಗಳು, ಅದು ಪಿ ಎಂ ಅದಿತಿ ಯೋಜನೆ. ಯಾವುದೊಂದು ಮಿನಿಸ್ಟ್ರಿ, ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಅದೇ ರೀತಿ ಇನ್ನೊಂದು ಪಿ ಎಂ ಏನಪ್ಪಾ ಅಂದ್ರೆ ಈ ಪಿ ಎಂ ಸಂಬಂಧಪಟ್ಟ ಈ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಲಾಂಚ್ ಮಾಡಿರೋದನ್ನ ಪಿ ಎಂ ವಿದ್ಯಾ ಸ್ಕೀಮ್ ಏನೋ ಐ ಥಿಂಕ್ ಇದು ಹೌದಾ, ಪಿ ಎಂ ವಿದ್ಯಾ ಸ್ಕೀಮ್ ಅಂತ ಲಾಂಚ್ ಮಾಡ್ಯಾರ. ಅದ್ಯಾವಪ್ಪ ಅಂದ್ರೆ ವಿದ್ಯಾ ಅಲ್ಲ, ಅದು ಯಾವ್ದು ಅದನ್ನ ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು, ಅದು ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ ಅವಾಗ, ರೈಟ್. ಒಂದ್ ನಿಮಿಷ, ಅದ್ಯಾವಪ್ಪ ಅಂದ್ರೆ ಪಿ ಎಂ ಕರೆಕ್ಟ್ ಐತಿ ಆಕ್ಚುಲಿ, ಸ್ವಲ್ಪ ನೋಡ್ಕೊಳ್ತೀನಿ. ಮತ್ತೆ ಪಿ ಎಂ ಭವ್ಯ, ಸಾರಿ ಯಾವುದು, ಸಾರಿ ಪಿ ಎಂ ಭವ್ಯ ವಿದ್ಯಾಲ, ಪಿ ಎಂ ಭವ್ಯ ಸ್ಕೀಮ್ ಹೌದಾ. ಭವ್ಯ ಫುಲ್ ಫಾರ್ಮ್ ಬಿ ಅಂದ್ರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ, ಫುಲ್ ಫಾರ್ಮ್ ಕೇಳ್ಬೋದು, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಅಂತೇಳಿ ಹೌದಾ. ಪಿ ಎಂ ಇದೆ. ಇದನ್ನ ಯಾವ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡ್ಯಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಏನಂದ್ರೆ ಈಗ ಈ ಒಂದು ಯೋಜನೆ 100 ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಸ್ಥಾಪನೆ ಮಾಡೋದು, ಉದ್ಯೋಗಗಳನ್ನ ಕೊಡೋದು, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅನ್ನ ಕೊಡೋದು ಯುವಕರಿಗೆ, ಅದು ಪಿ ಎಂ ಭವ್ಯ ಸ್ಕೀಮ್, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನೆ ಅಂತೇಳಿ ಹೌದಾ. ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಅದು ಕೂಡ ಗೊತ್ತಿರಲಿ, ರೈಟ್. ಅದೇ ರೀತಿ ಅಂದ್ರೆ ಈ ಸಾಫ್ಟ್ವೇರ್ ಅಂದ ತಕ್ಷಣ ನನಗೆ ನೆನಪಾಗೋದೇನಪ್ಪ ಅಂದ್ರೆ ಈ ಕುಟುಂಬ, ಅಂದ್ರೆ ಇದ್ರಲ್ಲಿ ಇರ್ತಕ್ಕಂಥ ಹೇಳಕತ್ತೀನಿ, ಯಾವುದು ಎಕನಾಮಿಕ್ ಸರ್ವೆ, ಕರ್ನಾಟಕ ಎಕನಾಮಿಕ್ ಸರ್ವೆ 2025-26 ಮಾಡಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಅಂದ್ರೆ ಈ ಕುಟುಂಬದ ಒಂದು ಸಾಫ್ಟ್ವೇರ್ ನ ಲಾಂಚ್ ಮಾಡಿದ್ದಾರೆ. ಎದಕ್ಕೆ ಸಂಬಂಧಪಟ್ಟ ಅಂದ್ರೆ ಇದು ಕುಟುಂಬದ ಇರ್ತಕ್ಕಂಥ ಎಲ್ಲಾ ಜನರ ಮಾಹಿತಿಯನ್ನು ಪಡ್ಕೊಳ್ಳಕ್ಕೆ ಅದನ್ನ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಮಾಡಿದಾರ. ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ, ಅಂದ್ರೆ ಈ ರೇಷನ್ ಅನ್ನು ಕೊಡ್ತಾರಲ್ಲ, ಗೊತ್ತಾಗಬೇಕಲ್ಲ ಗೌರ್ಮೆಂಟ್ಗೆ ಎಷ್ಟು ಅಂತೇಳಿ ಹೌದಾ. ಅದೇ ರೀತಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಂತ ಮಾಡಿದಾರ, ಅಂದ್ರೆ ಕರ್ನಾಟಕದ ಎಲ್ಲಾ ಯೋಜನೆಗಳು ಜನರಿಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಮುಖಾಂತರ ಗೊತ್ತುಪಡಿಸೋದು.
ಹತ್ತರ ಏನಪ್ಪಾ ಅಂದ್ರೆ ಈ ಗ್ರಾಮ ಸೇವಕ ಅಂತ ಮಾಡಿದಾರ. ಈ ಗ್ರಾಮ ಸೇವಕ ಅಂದ್ರೆ ಏನ್ರಿ, ಗ್ರಾಮ ಪಂಚಾಯತಿ ಮನೆಗಳಿಗೆ ಹೋಗಿ ಜನರಿಗೆ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರದ ಎಲ್ಲಾ ಯೋಜನೆಗಳನ್ನ ತಲುಪಿಸೋದು, ಅದು ಗ್ರಾಮ ಸೇವಕ ಅಂತ ಮಾಡ್ಯಾರ. ಹೌದಾ. ನೆಕ್ಸ್ಟ್ ಗ್ರಾಮ ಒನ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಯಾರ. ಗ್ರಾಮ ಒನ್ ಕೇಂದ್ರ ನಿಮ್ಮೆಲ್ಲ ಗೊತ್ತಿರ್ಬೇಕು, ಆನ್ಲೈನ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಸರ್ಕಾರದ ಯೋಜನೆ ಪಡ್ಕೊಳ್ಳಿಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಗ್ರಾಮ ಒನ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಿದ್ರೆ. ನೆಕ್ಸ್ಟ್ ಬೆಂಗಳೂರು ಒನ್ ಅಂತ ಸ್ಥಾಪನೆ ಮಾಡಿದ್ರೆ, ಬೆಂಗಳೂರು ಪ್ರದೇಶದಲ್ಲಿ ಬೆಂಗಳೂರು ಒನ್ ಅಂತ ಹೇಳಿ. ನೆಕ್ಸ್ಟ್ ಕರ್ನಾಟಕ ಒನ್ ಅಂತ ಕೂಡ ಸ್ಟಾರ್ಟ್ ಮಾಡಿದಾರ, ಅದು ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ಯೋಜನೆ ಸಂಬಂಧಪಟ್ಟ ಡಿಸೈನ್ ಮಾಡ್ತಾ ಇದ್ವಿ. ಹೌದಾ. ಸ್ಮೈಲ್ ಯೋಜನೆ, ಹೌದಾ, ನಮಸ್ತೆ ಯೋಜನೆ, ಅದಿತಿ ಯೋಜನೆ, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಅಮೃತ್ ಅಂತ ಒಂದು ಯೋಜನೆ ಬರುತ್ತೆ. ಹೌದಾ. ಅಮೃತ್ ಸಾರಿ ಹೃದಯ ಅಂತ ಯೋಜನೆ ಬರುತ್ತೆ. ಹೌದಾ. ಅಂದ್ರೆ ಈಗ ಏನ್ ಹೆರಿಟೇಜ್ ಸೆಂಟರ್ಗಳದಾವಲ್ಲ ನಮ್ಮ ದೇವಾಲಯಗಳನ್ನ, ಅವಾಗ ರೀಜನರೇಷನ್ ಮಾಡೋಗೋಸ್ಕರ ಏನಪ್ಪಾ ಅಂದ್ರೆ ಹೃದಯ ಅಂತ ಒಂದು ಯೋಜನೆ ಕೂಡ ತಗೊಂಬಂದಾರ. ಸೊ ಅದನ್ನ ನೀವು ನೆನಪಿಟ್ಕೊಳ್ಬೇಕು. ಅದಾದ್ಮೇಲೆ ಇದಕ್ಕೇನಪ್ಪ ಅಂದ್ರೆ ಕುಟುಂಬ ಸಾಫ್ಟ್ವೇರ್ ಅಂತ ಲಾಂಚ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟ ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂಗ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಕುಟುಂಬ ಸಾಫ್ಟ್ವೇರ್ ಅಂತ ಮಾಡಿದಾರ. ರೈಟ್. ಅದಾದ್ಮೇಲೆ ಈ ಕೆ ರೈಡ್ ಅಂತ ಬರುತ್ತೆ. ನಾ ಹೇಳ್ತಿರೋದು ಎಲ್ಲ ಯೋಜನೆಗಳು ಎಕನಾಮಿಕ್ ಸರ್ವೆಲ್ ಇರ್ತಕ್ಕಂಥವ್ರು. ಹೌದಾ. ಕೆ ರೈಡ್ ಅಂತ ಮಾಡ್ಯಾರ. ಈ ಕ್ವಶನ್ ಕೇಳ್ತಾನೆ ಕೆ ರೈಡ್ ಅನ್ನೋದು ಈ ಕೇಂದ್ರ ಯಾವ್ದು ಸಂಬಂಧಪಟ್ಟದಂಗ ಅಂತ ಹೇಳಿ. ಹೌದಾ. ಕೆ ರೈಡ್ ಅನ್ನೋದು ಕರ್ನಾಟಕ ರೈಲ್ವೆ ಡೆವಲಪ್ಮೆಂಟ್ ಅಂತ ಬರುತ್ತೆ. ಈ ಸಿಂಪಲ್ ಏನ್ ಗೊತ್ತಾ, ಈ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಇದೇನಪ್ಪ ಅಂದ್ರೆ ಈ ಕರ್ನಾಟಕದ ಬೆಂಗಳೂರಲ್ಲಿ ಇರ್ತಕ್ಕಂಥ ರೈಲ್ವೆ ಹಳಿಗಳನ್ನ ಮತ್ತೆ ರೈಲ್ವೆಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಒಂದು ಕೆ ರೈಡ್ ಅಂತ ಯೋಜನೆ ತಗೊಂಬಂದಾರ. ಆದ್ಮೇಲೆ ನೆಕ್ಸ್ಟ್ ಕೆ ಸಿಪ್ ಅಂತ ಒಂದು ಪ್ರಾಜೆಕ್ಟ್ ಬರುತ್ತೆ. ಹೌದಾ. ಕೆ ಸಿಪ್ ಅಂದ್ರೆ ಈ ಕರ್ನಾಟಕ ಸಂಬಂಧಪಟ್ಟಂಗ ರೋಡ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ. ಹೌದಾ. ಕೆ ಸಿಪ್ ಪ್ರಾಜೆಕ್ಟ್ ಅಂತ ಕೂಡ ಎಕನಾಮಿಕ್ಸ್ ಮೆನ್ಷನ್ ಮಾಡ್ಯಾರ. ಅದಾದ್ಮೇಲೆ ಕೆ ಶ್ವಾನ್ ಅಂತ ಬರುತ್ತೆ. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ, ಅಂದ್ರೆ ನೆಟ್ವರ್ಕ್ ನ ಡೆವಲಪ್ಮೆಂಟ್ ಮಾಡಿ ಕರ್ನಾಟಕ ಒಂದು ನೆಟ್ವರ್ಕ್ ನ ಡೆವಲಪ್ಮೆಂಟ್ ಮಾಡಿದಾರೆ ಕೆ ಶ್ವಾನ್ ಅಂತೇಳಿ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ಗೊತ್ತಿರ. ಹೌದಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಆಶಾ ಕಿರಣ್ ಅಂತ ಒಂದು ಯೋಜನೆಗಳನ್ನ ಜಾರಿಗೆ ತಗೊಂಡ್ಬಂದಾರ. ಅಂದ್ರೆ ಕರ್ನಾಟಕ ಸರ್ಕಾರದವರು ಆಶಾ ಕಿರಣ್ ಅಂತ ಹೇಳಿ ಒಂದೇನಪ್ಪ ಎಕನಾಮಿಕ್ ಸರ್ವೆದಲ್ಲಿ ಮೆನ್ಷನ್ ಮಾಡಿದಾರ. ಈ ಆಶಾ ಕಿರಣ್ ಏನ್ರಿ, ಈ ಏನ್ ವೃದ್ಧರು ಮತ್ತೆ ಸಂಬಂಧ ಅವ್ರಿಗೆ ಈ ಕಣ್ಣಿನ ಚಿಕಿತ್ಸೆನ ಉಚಿತವಾಗಿ ಕೊಡೋದು, ಮತ್ತೆ ಸ್ಪೆಕ್ಟ್ ಗಳನ್ನ ಉಚಿತವಾಗಿ ನೀಡೋದು, ಅದು ಆಶಾ ಕಿರಣ್ ಅಂತ ಕೂಡ ಏನಪ್ಪಾ ಅಂದ್ರೆ ಯೋಜನೆಗಳನ್ನ ತಗೊಂಬಂದಾರ. ಆದ್ಮೇಲೆ ಸಕಾಲ್ ಅಂತ ಒಂದು ಸಾಫ್ಟ್ವೇರ್ ನ ಲಾಂಚ್ ಮಾಡ್ಯಾರ. ಯಾರು, ಕರ್ನಾಟಕ ಸರ್ಕಾರದವರು. ಈ ಸಕಾಲ್ ಅನ್ನೋ ಪ್ರಾಜೆಕ್ಟ್ ಸಾಫ್ಟ್ವೇರ್ ಎದಕ್ಕಪ್ಪ ಅಂದ್ರೆ ಎಲ್ಲಾ ಕರ್ನಾಟಕ ಸರ್ಕಾರದ ಎಲ್ಲಾ ಏನಪ್ಪಾ ಅಂದ್ರೆ ಯೋಜನೆಗಳು ಸಕಾಲಕ್ಕೆ ಎಲ್ಲರಿಗೂ ತಲುಪಿಸೋಕೋಸ್ಕರ ಒಂದನ್ನ ಸಾಫ್ಟ್ವೇರ್ ಲಾಂಚ್ ಮಾಡಿದ್ರೆ. ಅದಾದ್ರೆ ಸಕಾಲ್ ಅಂತ ಕೂಡ ಅದನ್ನ ಸ್ಥಾಪನೆ ಮಾಡ್ಯಾರ. ರೈಟ್. ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪದ ಕಣಜ ಅಂತ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ. ಹೌದಾ. ಪದ ಕಣಜ ಸಾಫ್ಟ್ವೇರ್. ಪದ ಕಣಜ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷಾಂತರ ಮಾಡ್ಲಿಕ್ಕೆ, ಕನ್ನಡ ಇಂಗ್ಲಿಷ್ ಕನ್ನಡ ಭಾಷಾಂತರ ಮಾಡ್ಲಿಕ್ಕೆ ಒಂದು ಪದ ಕಣಜ ಅಂತ ಹೇಳಿ ಕರ್ನಾಟಕ ಸರ್ಕಾರದ ಒಂದು ಏನಪ್ಪಾ ಅಂದ್ರೆ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ರೈಟ್. ಅದಾದ್ಮೇಲೆ ಇನ್ನೊಂದು ಗೊತ್ತಾ ಇಂಪಾರ್ಟೆಂಟ್, ಈ ಪುಟ್ ಅಂತ ಒಂದು ಏನಪ್ಪಾ ಅಂದ್ರೆ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ, ಅಂದ್ರೆ ಪೋರ್ಟಲ್ ಲಾಂಚ್ ಮಾಡ್ಯಾರ. ಹೌದಾ. ಪುಟ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ ಪುಟ್ ಅನ್ನೋದು ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ. ಇದು ಎದಕ್ಕೆ ಸಂಬಂಧಪಡಪ್ಪ ಅಂದ್ರೆ ಈ ಫಾರ್ಮರ್ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಗಳನ್ನ ಕೊಡ್ಲಿಕ್ಕೆ. ಅಂದ್ರೆ ಯಾವ ಒಂದು ಸೀಸನ್ ಅಲ್ಲಿ ಯಾವ ಒಂದು ಬೆಳೆನ ಬೆಳಿಬೇಕು, ಅದ ಯಾವ ಬೆಳೆಗಳಿಗೆ ಯಾವ ಒಂದು ಫರ್ಟಿಲೈಸರ್ಸ್ ಯೂಸ್ ಮಾಡಬೇಕು ಅಂತೇಳಿ ಒಂದು ಪುಟ್ ಒಂದು ಸಾಫ್ಟ್ವೇರ್ ಲಾಂಚ್ ಮಾಡ್ಯಾರ. ಅದ್ಯಾವ್ದ್ರಿ, ಅದನ್ನ ಕರ್ನಾಟಕ ಸರ್ಕಾರ ಲಾಂಚ್ ಮಾಡ್ಯಾರ. ಕ್ವಶನ್ ಕೇಳ್ತಾನ, ಹಾಗಾದ್ರೆ ಪುಟ್ ಅನ್ನೋದು ಫುಲ್ ಫಾರ್ಮ್ ಬರುತ್ತೆ. ಯಪ್ಪ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತೇಳಿ ಪುಟ್ ಅಂತೇಳಿ ಇದು ಕೂಡ ಲಾಂಚ್ ಮಾಡ್ಯಾರ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ರೈಟ್. ಅದಾದ್ಮೇಲೆ ಈ ಕಲಿಕಾ ದೀಪ ಕಾರ್ಯಕ್ರಮ, ಅದು ಕಲಿಕಾ ದೀಪ ಕಾರ್ಯಕ್ರಮ ಅನ್ನೋದು ಈಗ 4ರಿಂದ 6ನೇ ತರಗತಿಯ ವಿದ್ಯಾರ್ಥಿ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗಪ್ಪ ಅಂದ್ರೆ ಎ ಆಧಾರಿತ ಡಿಜಿಟಲ್ ಏನಪ್ಪಾ ಅಂದ್ರೆ ತರಗತಿಗಳನ್ನ ನಡೆಸ್ಕೊಡೋದು. ಎ ಆಧಾರಿತ ಕಲಿಕಾ ಉಪಕರಣಗಳನ್ನ ಪ್ರೊವೈಡ್ ಮಾಡೋದು ಕಲಿಕಾ ದೀಪ ಅಂತೇಳಿ, ಕಲಿಕಾ ದೀಪ ಅಂತೇಳಿ. ಹೌದಾ. ಇವ್ನೇನಪ್ಪಾ ಅಂದ್ರೆ ಇವ್ ನೆನಪಿಟ್ಟು ಹೋಗ್ಬೇಕು. ನೀ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನ, ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಗೊತ್ತಿರ. ನಾವು ಉಳ್ಕೋದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡಿಸ್ಕಷನ್ ಮಾಡಿವಿ. ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಯಾರ. ಹೌದಾ. ಕ್ಯಾಂಪೇನ್ ಗೊತ್ತಾ, ಜಲ್ ಪರಾಬ್ ಅಂದ್ರೆ ಜಲ್ ಪರಾಬ್ ಕ್ಯಾಂಪೇನ್ ಅಂತೇಳಿ. ಹೌದಾ. ಜಲ್ ಪರಾಬ್ ಕ್ಯಾಂಪೇನ್ ಅಂತೇಳಿ ಇದನ್ನೇನಪ್ಪಾ ಅಂದ್ರೆ ಇದನ್ನ ಲಾಂಚ್ ಮಾಡಿದ ಎಲ್ಲಿಪ್ಪಾ ಅಂದ್ರೆ ರನ್ ಅಪ್ ಕಚ್ ಐತಿಲ್ಲ ಗುಜರಾತ್ ಅಲ್ಲಿ. ಅಲ್ಲಿ ಹೀಟ್ ವೇವ್ಸ್ ಗಳು ಬರಾಕತ್ತಾವ. ಹೌದಾ. ಹೀಟ್ ವೇವ್ಸ್ ಬಂದು ಅಥವಾ ಅಲ್ಲಿರ್ತಕ್ಕಂಥ ಏನಪ್ಪಾ ಅಂದ್ರೆ ಈ ಕ್ಲೈಮ್ಯಾಟಿಕ್ ಕಂಡೀಷನ್ ಹೆಚ್ಚಾಗಿ ಅಲ್ಲಿನಾಗತ್ತಂದ್ರೆ ಅಲ್ಲಿರ್ತಕ್ಕಂಥ ವೈಲ್ಡ್ ಲೈಫ್ ಹಾಳಾಗತ್ತೈತಿ, ಅಂದ್ರೆ ವನ್ಯ ಜೀವಿಗಳು ಹಾಳಾಗತ್ತವ. ಸೊ ಅವುಗಳನ್ನ ರಕ್ಷಣೆ ಮಾಡೋಗೋಸ್ಕರ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿರೋದು. ಯಾರಪ್ಪ ಅಂದ್ರೆ ಅದು ಜಲ್ ಪರಾಬ್ ಕ್ಯಾಂಪೇನ್ ಅಂತೇಳಿ, ಜಲ್ ಪರಾಬ್ ಕ್ಯಾಂಪೇನ್ ಅಂತೇಳಿ ರನ್ ಅಪ್ ಕಚ್ ಲಾಂಚ್ ಮಾಡಿದ್ರೆ. ಇದೆಲ್ಲಿಪ್ಪ ಅಂದ್ರೆ ಗುಜರಾತ್. ಇದನ್ನ ಯಾಕೆ ಹೇಳಾಕತ್ತೆ, ಈ ಹೀಟ್ ವೇವ್ಸ್ ಅಂದ್ರೆ ಏನ್ರಿ,
ಯಾವುದೇ ಒಂದು ಪ್ರದೇಶದಲ್ಲಿ ಈ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ರಾಜಸ್ಥಾನ ಅಂತ ಬೇಕಾದ್ರೆ ಇಲ್ಲಿ ನಮ್ಮ ಕರ್ನಾಟಕ ಅಂತ ತಿಳ್ಕೊಡು. ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಎವರೇಜ್ 40°C ಎಕ್ಸಾಮ್ ಕೂಡ ಆಗತ್ತೀನಿ ನಾನು. 40°C ಏನಾದ್ರು ಟೆಂಪರೇಚರ್ ಇದೆ ಎವರೇಜ್, ಹೌದಾ, ಎವರೇಜ್ 40°C ಟೆಂಪರೇಚರ್ ಇದ್ದಾಗ ಸಡನ್ ಆಗಿ 6-7°C ಸಡನ್ ಆಗಿ ಹೆಚ್ಚಾದ್ರೆ ಅದಕ್ಕೆ ಹೀಟ್ ವೇವ್ಸ್ ಅಂತ ಕರೀತಾರ್ರಿ. ಹೀಟ್ ವೇವ್ಸ್ ಇದು ಫ್ರಾನ್ಸ್ ಆ ಕಡೆ ಬಂದ್ ಗೊತ್ತಾ. ಸೊ ಆತರ ಹೀಟ್ ವೇವ್ಸ್ ಇಂದ ವೈಲ್ಡ್ ಲೈಫ್ ಲಾಸ್ ಆಗಕತ್ತದ. ಸೊ ಅಂದ್ರೆ ವನ್ಯಜೀವಿಗಳು ಲಾಸ್ ಆಗಕತ್ತಾವಲ್ಲ, ಹಾನಿ ಆಗಕತ್ತಿಲ್ಲ. ಸೊ ಅವುಗಳನ್ನ ರಕ್ಷಣೆ ಮಾಡಕ ಏನಪ್ಪಾ ಅಂದ್ರೆ ಜಲ್ ಪರಾಬ್ ಕ್ಯಾಂಪೇನ್ ಅಂತ ಲಾಂಚ್ ಮಾಡ್ಯಾರ. ಇಲ್ಲಿ ರನ್ ಆಫ್ ಕಚ್ ಗುಜರಾತ್ ಅಲ್ಲ. ನೀವು 545 PSI ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರಿ ಅಂದ್ರೆ ಫಸ್ಟ್ ಎಕ್ಸಾಮ್ ಇರ್ತಲ್ಲ ಕ್ವಶನ್ ಕೇಳಿದ. ಈ ಬೋರ್ಡ್ ಅಂತ ಪ್ರೊಜೆಕ್ಟ್ ಸ್ಟಾರ್ಟ್ ಮಾಡಿದಾರೆ. ಬೋರ್ಡ್, ಹೌದಾ, ಬೋರ್ಡ್ ಅಂತ ಎಲ್ಲಿಪ್ಪ ಅಂದ್ರೆ ರಾಜಸ್ಥಾನ ಸ್ಟಾರ್ಟ್ ಮಾಡಿದ್ರಿ ಇದನ್ನ, ಹೌದಾ. ಇದ್ರ ಯಾಕೆ ಸ್ಟಾರ್ಟ್ ಮಾಡಿರಪ್ಪ ಅಂದ್ರೆ ಅಲ್ಲಿ ರಾಜಸ್ಥಾನ ಇರ್ತಕ್ಕಂತ ಏನ್ ಮರುಭೂಮಿ ಐತಿಲ್ಲ, ಆ ಮರುಭೂಮಿಯನ್ನ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಕಾಡುಗಳನ್ನ ಬೆಳೆಗೋಸ್ಕರ ಅಲ್ಲಿ ಬ್ಯಾಂಬೂ ಅಂದ್ರೆ ಬಿದಿರಿನ ಗಿಡಗಳನ್ನ ಹಚ್ಚುವ ಒಂದು ಕ್ಯಾಂಪೇನ್ ಇದು. ಅದಾದ್ರಿ ಬೋರ್ಡ್ ಪ್ರಾಜೆಕ್ಟ್. ಇದನ್ನ ಕ್ವಶನ್ ಕೇಳಿದೆ ಇಲ್ಲಿ 545 PSI ಎಕ್ಸಾಮ್ ಅಲ್ಲಿ ಫಸ್ಟ್ ನಡೀತಲ್ಲ ಅದಕ್ಕೆ ಕ್ವಶನ್ ಕೇಳಿದೆ. ಬೋರ್ಡ್ ಪ್ರಾಜೆಕ್ಟ್ ಒಂದು ಕೇಳಿನ ಈ ಹೇಳಿಕೆ ಯಾವ ಸರಿ ಅಂತೇಳಿ ಇನ್ನು ರಾಜಸ್ಥಾನದಲ್ಲಿ ಜಾರಿ ಮಾಡ್ತಿ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಡೆಸರ್ಟಿಫಿಕೇಶನ್ ಇಲ್ಲ, ಅದನ್ನ ಏನಪ್ಪಾ ಅಂದ್ರೆ ಡೆಸರ್ಟ್ ಅನ್ನ ಕಡಿಮೆ ಮಾಡೋದು, ಏನ್ ಬೆಳೆಯೋದು, ಬ್ಯಾಂಬೂ ಟ್ರೀಗಳನ್ನ ಬೆಳೆಯೋದು, ಹೌದಾ, ಇದ್ರ ಉದ್ದೇಶ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ನಿಮ್ ಇನ್ಫಾರ್ಮೇಶನ್ ಗೊತ್ತಿರ, ರೈಟ್. ಈಗ ನೆಕ್ಸ್ಟ್ ಅದಾದ್ಮೇಲೆ ನಾವು ಅಜಯ್ ಪೋರ್ಟಲ್ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಹೌದಾ. ಅನುಸೂಚಿತ ಜಾತಿಯ ಅಭ್ಯುದಯ ಯೋಜನೆ ಅಂತೇಳಿ, ಹೌದಾ, ಅದನ್ನು ಕೂಡ ಇತ್ತೀಚೆಗೆ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಅವರು ಲಾಂಚ್ ಮಾಡ್ಯಾರ. ಅದ್ರ ಸಂಬಂಧಪಟ್ಟಂಗ ನಿಮಗ್ ಗೊತ್ತಿರ್ಬೇಕು, ಹೌದಾ. ಈ ನೆಕ್ಸ್ಟ್ ಏನ್ ಗೊತ್ತಾ, ಈ WTO ನ್ಯೂಸ್ ಅಲ್ಲಿ ಐತ್ರಿ, ಹೌದಾ. WTO ಕೂಡ ಏನಪ್ಪಾ ಅಂದ್ರೆ ಒಂದು ನ್ಯೂಸ್ ಅಲ್ಲಿ ಐತಿ. ಏನ್ WTO? ಈ WTO ಸ್ಥಾಪನೆ ಆಗಿದೆ ನಿಮ್ಗೆ ಗೊತ್ತೈತಿ 1945 ಸ್ಟಾಪ್. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಗ್ಯಾಟ್ ಅಂತ ಸ್ಥಾಪನೆ ಮಾಡಿದ್ರು. GTT ಗ್ಯಾಟ್ಸ್, ಜನರಲ್ ಜನರಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿ, ಹೌದಾ. ಅದಕ್ಕೆ ಏನಪ್ಪಾ ಅಂದ್ರೆ ಇದನ್ನ ಗ್ಯಾಟ್ ನ ಸ್ಥಾಪನೆ ಮಾಡಿದ್ರು 45ರಲ್ಲಿ. ಅದಾದ್ಮೇಲೆ 1994ರಲ್ಲಿ ಅಂದ್ರೆ ಇದನ್ನ WTO ಅಂತ ಹೆಸರು ಚೇಂಜ್ ಮಾಡ್ತಾರೆ, ಹೌದಾ. ಯಾವ್ದೊಂದು ಡಿಕ್ಲರೇಷನ್ ಮರಕೇಶಿ ಡಿಕ್ಲರೇಷನ್ ಮುಖಾಂತರ ಸ್ಥಾಪನೆ ಮಾಡ್ತಾರ, ಹೌದಾ. ಇದ್ರ ಕೇಂದ್ರ ಏನಪ್ಪಾ ಅಂದ್ರೆ ಜಿನಿವಾ ಒಳಗಡೆ ಐತಿ, ಜಿನಿವಾ ಒಳಗಡೆ ಐತಿ, ಹೌದಾ. ಇದು ಕೆಲಸ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ಮಧ್ಯೆ ವ್ಯಾಪಾರದ ಏನಪ್ಪಾ ಅಂದ್ರೆ ರೆಗ್ಯುಲೇಷನ್ ಮಾಡೋದು, ನಿಯಂತ್ರಣ ಮಾಡಿದೆ WTO ಅನ್ನೋದು, ರೈಟ್. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಕಾಪಿ ರೈಟು, ಟ್ರೇಡ್ ಮಾರ್ಕು, ಹೌದಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ GI ಟ್ಯಾಗು, ಇವುಗಳನ್ನ ನೀಡೋದು ಯಾವಪ್ಪ ಅಂದ್ರೆ ಇದೆ ಯಾವುದು WTO. ಕಾಪಿ ರೈಟ್ಸ್ ಆಗಿರ್ಬೋದು, ಹೌದಾ, ಟ್ರೇಡ್ ಮಾರ್ಕ್ ಗಳಾಗಿರ್ಬೋದು, GI ಟ್ಯಾಗ್ ಆಗಿರ್ಬೋದು, ಹೌದಾ. ಈಗೇನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದ್ರೂ ಈ ಬೇರೆ ದೇಶಕ್ಕೆ ಕಳಿಸ್ಬೇಕು ತಗೊಳ್ಬೇಕು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಪ್ಪ ಅಂದ್ರೆ ಈ WTO ದವ್ರು. ಇದು ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ಇತ್ತೀಚೆಗೆ ಯಾವ ದೇಶಪ್ಪ ಅಂದ್ರೆ ಇಥಿಯೋಪಿಯಾ ದೇಶ ಮತ್ತು ಭಾರತ ದೇಶ ಮಾಡಿ ಏನಪ್ಪಾ ಅಂದ್ರೆ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಸೈನ್ ಹಾಕಿದ್ದಾರೆ. ಎದಕ್ಕಪ್ಪ ಅಂದ್ರೆ ಈ ಇಥಿಯೋಪಿಯಾ ದೇಶ ಪ್ರಸ್ತುತ ಏನಪ್ಪಾ ಅಂದ್ರೆ ಇತರದ ಸದಸ್ಯತ್ವ ಇಲ್ಲ, ಬಟ್ ಭಾರತದವ್ರು ಏನಪ್ಪಾ WTO ಸದಸ್ಯತ್ವ ಪಡ್ಕೊಂಡಿವಿ. ಸೊ ಅದಕ್ಕೋಸ್ಕರ ಈ ನಮ್ಮ ಏನಪ್ಪಾ ಅಂದ್ರೆ ಇಥಿಯೋಪಿಯಾ ದೇಶಕ್ಕೆ ಸದಸ್ಯತ್ವ ಪಡ್ಕೊಳ್ಳಿಕ್ಕೆ ಭಾರತದವ್ರು ಸಹಾಯ ಮಾಡಕತ್ತೀವಿ ಅಂದಂಗ, ಹೌದಾ. ಅರ್ಥ ಅದು ಇನ್ನು ಮುಂದೆ ಬರುವ ದಿನಗಳಲ್ಲಿ ಇಥಿಯೋಪಿಯಾ ಕೂಡ ಏನಪ್ಪಾ ಅಂದ್ರೆ WTO ಒಂದು ಸದಸ್ಯತ್ವ ಪಡ್ಕೊಳ್ಳುವಂತ ಒಂದು ದೇಶ ಆಗುವ ಚಾನ್ಸಸ್ ಅದ, ರೈಟ್. ಅಂದ್ರೆ ಅದಕ್ಕೋಸ್ಕರ ನ್ಯೂಸ್ ಐತಿ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರ, ಹೌದಾ. ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ ಅಂತೇಳಿ, ರೈಟ್, ವಿಶ್ವ ವ್ಯಾಪಾರ ಸಂಸ್ಥೆ. ಇನ್ನೊಂದೇನಪ್ಪಾ ಅಂದ್ರೆ ಇದ್ರ ಪ್ರಸ್ತುತ ಅಧ್ಯಕ್ಷ ಫಸ್ಟ್ ಮಹಿಳಾ ಅಧ್ಯಕ್ಷರ ಯಾರಪ್ಪ ಅಂದ್ರೆ ನಗೋಜಿ ಓಕಾಜಾ ಇವೇಲಾ ಅಂತೇಳಿ. ಇವ್ರೇನಪ್ಪ WTO ಪ್ರಸ್ತುತ ಮೊದಲ ಅಧ್ಯಕ್ಷರು ನಗೋಜಿ ಓಕಾಜಾ ಇವೇಲಾ ಅಂತೇಳಿ, ಹೌದಾ. ಇದು ಸಂಬಂಧಪಟ್ಟಂಗ ಇಷ್ಟು ಇನ್ಫಾರ್ಮೇಶನ್ ನಿಮ್ಗ ಗೊತ್ತಿರ, ರೈಟ್. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ವೋಲ್ಕ್ಯಾನೋ ಅಂದ್ರೆ ಈ ಏನು ವೋಲ್ಕ್ಯಾನೋ ಅಂದ್ರೆ ಏನು, ಜ್ವಾಲಾಮುಖಿಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನೆ. ಇತ್ತೀಚೆಗೆ ಈ ಜ್ವಾಲಾಮುಖಿ ಏನಪ್ಪಾ ಅಂದ್ರೆ ನ್ಯೂಸ್ ಅಲ್ಲಿ ಈಗ ನೋಡ್ರಿ, ನಾ ಯಾಕೆ ಇದನ್ನ ವಿಡಿಯೋಗಳು ಮಾಡಿ ನಿಮ್ಗೆ ಹೇಳಕತ್ತೀನಿಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಜಸ್ಟ್ ಕರೆಂಟ್ ಅಫೇರ್ಸ್ ಅಷ್ಟೇ ಓದಿ ಬಿಡಬಾರ್ದು. ಯಾವುದೇ ಒಂದು ವಿಷಯ ಅದು ನ್ಯೂಸ್ ಅಲ್ಲಿ ಬಂದಾಗ ಅದನ್ನ ಸಬ್ಜೆಕ್ಟ್ ಗೆ ಲಿಂಕ್ ಮಾಡಕ್ ಟ್ರೈ ಮಾಡ್ಬೇಕ್ರಿ. ಈಗ ಯಾವ್ದಪ್ಪ ಅಂದ್ರೆ CM ಗಳ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಅದನ್ನ ಸಂವಿಧಾನಕ್ಕೆ ಲಿಂಕ್ ಮಾಡ್ಬೇಕು. ಯಾವ್ದೇಪ್ಪ ಚಂಡಮಾರುತಗಳು ಬಂದ್ರೆ ಜಿಯೋಗ್ರಫಿಗೆ ಲಿಂಕ್ ಮಾಡ್ಬೇಕು. ಯಾವುದೇ ಅರ್ಥಕ್ವೇಕ್ಗಳಾದ್ರೆ ಅದನ್ನ ಜಿಯೋಗ್ರಫಿಗೆ ಲಿಂಕ್ ಮಾಡ್ಬೇಕು. ನೀವೇನ್ ಮಾಡ್ತೀರಿ ಗೊತ್ತಾ, ಈ ಅರ್ಥಕ್ವೇಕ್ ಆದ ತಕ್ಷಣ ಎಲ್ಲಿ ಅರ್ಥಕ್ವೇಕ್ ಆಯ್ತು, ಯಾವ ದೇಶ ಯಾವ ಪ್ಲೇಸು ಮುಗಿತು ಅಷ್ಟು ಹೋಗ್ಕೊಂಡು ಹೋಗ್ಬಿಡ್ತೀರಿ. ಬಟ್ ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳೋದಾದ್ರೆ ಅವನ ಅದು ರಿಲೇಟೆಡ್ ಮಾಡ್ಕೋದು ಏನ್ ಮಾಡ್ತಾನ, ಸಬ್ಜೆಕ್ಟ್ ಅನ್ನ ಕ್ವಶನ್ ಕೇಳ್ತಾನ್ರಿ. ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಸಬ್ಜೆಕ್ಟ್ ಗೆ ಲಿಂಕ್ ಮಾಡ್ಬೇಕು. ಅಂದಾಗ ಮಾತ್ರ ಏನಪ್ಪಾ ಅಂದ್ರೆ ನಿಮ್ಗ ಅವ್ ಕರೆಂಟ್ ಅಫೇರ್ಸ್ ಕೇಳಿದ್ರು ನೀವೇನಪ್ಪಾ ಅಂದ್ರೆ 100% ನೀವು ಅದನ್ನ ಮಾರ್ಕ್ಸ್ ಅನ್ನ ತಗೊಳ್ತೀರಿ. ಅವ ಅದಕ್ಕೆ ಲಿಂಕ್ ಮಾಡಿ ಸಬ್ಜೆಕ್ಟ್ ಕೇಳಿದ್ರು ಕೂಡ ನೀವು ಅದು ಕ್ವಶನ್ಸ್ ಅನ್ನ ಮಿಸ್ ಆಗ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಕರೆಂಟ್ ಅಫೇರ್ಸ್ ಓದುವಾಗ ಬರೀ ಕರೆಂಟ್ ಅಫೇರ್ಸ್ ಓದಕ್ ಹೋಗ್ಬೇಡ್ರಿ.
ಅದನ್ನ ನೋಡ್ತೀರಿ, ಬರೀ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋದು, ಬರೀ ಕರೆಂಟ್ ಅಫೇರ್ಸ್ ಓದೋ ಮಾಡ್ತೀರಿ. ಸೊ ಕರೆಂಟ್ ಅಫೇರ್ಸ್ ಅಷ್ಟೇ ಅದನ್ನ ಓದೋದು ಅಷ್ಟೇ ಓದಬಾರ್ದು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಅದಕ್ಕ ಸಬ್ಜೆಕ್ಟ್ ಲಿಂಕ್ ಮಾಡಿ ನೀವು ಓದೋದ್ರಿಂದ ಅವ್ನು ಎಲ್ಲೋ ನಿಮ್ನಪ್ಪ ಡೈವರ್ಟ್ ಮಾಡಕ್ ಹೋದ್ರು ಕೂಡ ನೀವು ಏನಪ್ಪಾ ಅಂದ್ರೆ 100% ಅದ ಮಾರ್ಕ್ಸ್ ಅನ್ನ ತಗೊಳ್ತೀರಿ. ಅದಾ ಸೊ ಅದಕ್ಕೋಸ್ಕರ ಟೇಕ್ ಅಂದ್ರೆ ಇತ್ತೀಚೆಗೆ ಜ್ವಾಲಾಮುಖಿಗಳು ಆಗಿದಾವ್. ಹೌದಾ, ಜ್ವಾಲಾಮುಖಿ ಒಂದಾಗಿದೆ. ಅದ್ಯಾವ ಪದ ಹೆಸರು ಏನಪ್ಪಾ ಅಂದ್ರೆ ಕಿಯಾಯು ಅಂತೇಳಿ. ಅದ್ರಿ ಕಿಲಾಯು ಜ್ವಾಲಾಮುಖಿ. ಇತ್ತೀಚೆಗೆ ಕಿಲಾಯು ಜ್ವಾಲಾಮುಖಿ ಅನ್ನೋದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಯಾವ ಒಂದು ದೇಶ ಮೇಲೆ ಹವಾಯಿ ದ್ವೀಪಗಳು ಅಂತ ಬರ್ತಾವ. ಹೌದಾ, ಈ ಹವಾಯಿ ದ್ವೀಪದಲ್ಲಿ ಕಿಲಾಯು ಅನ್ನೋ ಜ್ವಾಲಾಮುಖಿ ಇತ್ತೀಚೆಗೆ ಎರಪ್ಟ್ ಆಗೈತಿ. ಸೊ ಅದಕ್ಕೆ ಸಂಬಂಧಪಟ್ಟಂಗ ನ್ಯೂಸ್ ಇದು ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್. ಇದು ಕಿಲಾಯು ಜ್ವಾಲಾಮುಖಿ ಅನ್ನೋದು ಕಿಲಾಯು ಅನ್ನೋದು ಏನು, ಇದು ಜ್ವಾಲಾಮುಖಿ. ಏನಪ್ಪಾ ಅಂದ್ರೆ ಯುದ್ಧ ವಿಮಾನ ಹಿಂಗ್ ಕೊಡ್ತಾನ. ಕಿಲಾಯು ಅನ್ನೋದೇನ್ರಿ ಇದೊಂದು ಜ್ವಾಲಾಮುಖಿ. ಹೌದಾ, ಎಲ್ಲಿ ಎರಪ್ಟ್ ಆಗೈತಪ್ಪ ಅಂದ್ರೆ ಇದು ಹವಾಯಿ ದ್ವೀಪಗಳು. ಹವಾಯಿ ದ್ವೀಪ ಇದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಎರಪ್ಟ್ ಆಗೈತಿ. ಇದೊಂದು ಆಕ್ಟಿವ್ ಜ್ವಾಲಾಮುಖಿ. ನಾ ಮಾತಾಡ್ತೀನಿ ಜ್ವಾಲಾಮುಖಿ, ಆಕ್ಟಿವ್ ಜ್ವಾಲಾಮುಖಿ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಸಂಬಂಧಪಟ್ಟಾಗ ನಿಮ್ಗೆ ಗೊತ್ತಿರ. ಈಗ ಜ್ವಾಲಾಮುಖಿ ಅಂದ ತಕ್ಷಣ ನೀವೇನ್ ಓದಬೇಕು? ಹೌದಾ, ಜ್ವಾಲಾಮುಖಿ ಅಂತ ಸಿಂಪಲ್ ಏನಿಲ್ರಿ. ಹೌದಾ, ಈ ಜ್ವಾಲಾಮುಖಿ ಎಲ್ಲಿ ಹುಡ್ತಾವ ಅಂದ್ರೆ ಭೂಮಿ ಒಳಗಡೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ? ಹೌದಾ, ಜ್ವಾಲಾಮುಖಿ ಟೈಪ್ಸ್ ಎಷ್ಟು? ಹೌದಾ, ಮತ್ತೆ ಬೇರೆ ಬೇರೆ ದೇಶದಲ್ಲಿ ಹಿಡಿಯುವಂತ ಜ್ವಾಲಾಮುಖಿಗಳು ಯಾವುವು? ಹೌದಾ, ನಮ್ಮ ದೇಶದಲ್ಲಿ ಹಿಡಿಯುವಂತ ಜ್ವಾಲಾಮುಖಿ ಯಾವುದು? ಹೌದಾ, ಇವ್ ಸಂಬಂಧಪಟ್ಟಂಗ ಸ್ವಲ್ಪ ಡೆಪ್ತ್ ಆಗಿ ಇದು ಸ್ವಲ್ಪ ಆದ್ರೂ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಓದ್ಬೇಕು. ಈ ಟೇಕ್ ಫಾರ್ ಎಕ್ಸಾಂಪಲ್ ಜ್ವಾಲಾಮುಖಿ ಅಂದ್ರೆ ಏನ್ರಿ? ಭೂಮಿಯಲ್ಲಿ ಇರ್ತಕ್ಕಂಥ ಲಾವರಸ ಮೇಲೆ ಬಂದದಕ್ಕೆ ಏನ್ ಜ್ವಾಲಾಮುಖಿಗಳು ಹುಡ್ತಾವ ಅಂತ ಹೇಳ್ತೀರಿ ನೀವು. ಹೌದಾ, ಈಗೇನಪ್ಪಾ ಅಂದ್ರೆ ಈ ಜ್ವಾಲಾಮುಖಿಯಲ್ಲಿ ಎಷ್ಟು ಟೈಪ್ಸ್ ಅಂದ್ರೆ 3 ಟೈಪ್ಸ್. ಒಂದು ಆಕ್ಟಿವ್ ಜ್ವಾಲಾಮುಖಿ, ಆಕ್ಟಿವ್ ವಲ್ಕ್ಯಾನೋ, ಒಂದೇನಪ್ಪ ಅಂದ್ರೆ ಒಂದು ಡಾರ್ಮೆಂಟ್ ವಲ್ಕ್ಯಾನೋ, ಇನ್ನೊಂದೇನಪ್ಪ ಅಂದ್ರೆ ಒಂದು ಎಕ್ಸ್ಟಿಂಕ್ಟ್ ವಲ್ಕ್ಯಾನೋ. ಹೌದಾ, ಸಕ್ರಿಯ ಜ್ವಾಲಾಮುಖಿ, ಲುಪ್ತ ಜ್ವಾಲಾಮುಖಿ, ಸೂಪಲ ಜ್ವಾಲಾಮುಖಿ ಅಂತ ಬರುತ್ತೆ. ಹೌದಾ, ಕನ್ನಡದಲ್ಲಿ ಒಟ್ಟು ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ವಲ್ಕ್ಯಾನೋ ಅಂದ್ರೆ ಏನ್ರಿ? ಅಂದ್ರೆ ಪದೇ ಅದೇ ಪ್ರದೇಶದಲ್ಲಿ ಪದೇ ವಲ್ಕ್ಯಾನೋಗಳು ಆಗಾಕತ್ತು ಅಂದ್ರೆ ಅದಕ್ಕೆ ಏನ್ ಕರಿತೀವಿ? ಆಕ್ಟಿವ್ ವಲ್ಕ್ಯಾನೋ ಅಂತ ಕರಿತೀವಿ. ಹೌದಾ, ಮತ್ತೆ ಡಾರ್ಮೆಂಟ್ ವಲ್ಕ್ಯಾನೋ ಅಂದ್ರೆ ಒಂದ್ 5-10 ವರ್ಷದ ಗ್ಯಾಪ್ ಬಿಟ್ಟು ಮತ್ತೆ ವಾಪಸ್ ಅದೇ ಪ್ಲೇಸ್ ಅಲ್ಲಿ ಅಂತ ಜ್ವಾಲಾಮುಖಿ ಅಂತಂದ್ರೆ ಡಾರ್ಮೆಂಟ್ ವಲ್ಕ್ಯಾನೋ ಅಂತ ಕರಿತೀವಿ. ಹೌದಾ, ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸ್ಟಿಂಕ್ಟ್ ಅಂದ್ರೆ ಅದ ನಶಿಸಿ ಹೋಗಿರ್ತಕ್ಕಂಥ ಜ್ವಾಲಾಮುಖಿ ಅಂತ ಕರಿತೀವಿ. ಹೌದಾ, ಎಕ್ಸ್ಟಿಂಕ್ಟ್ ಅಂದ್ರೆ ಆ ಒಂದು ಪರಿಸರದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ವಾಲ್ಕ್ಯಾನೋ ಆಗಿರ್ತೈತಿ. ಅದಾದ್ಮೇಲೆ ಎಷ್ಟಪ್ಪ ನೆಕ್ಸ್ಟ್ ಆ ವಾಲ್ಕ್ಯಾನೋಗಳು ಏನಪ್ಪಾ ಅಂದ್ರೆ ಆಗೋದೇ ಇಲ್ಲ. ಹೌದಾ, ಅದಕ್ಕೆ ಏನ್ ಕರಿತೀವಿ ನಾವು? ಎಕ್ಸ್ಟಿಂಕ್ಟ್ ವಲ್ಕ್ಯಾನೋ ಅಂತ ಕೂಡ ಕರಿತೀವಿ. ಹೌದಾ, ಎಕ್ಸ್ಟಿಂಕ್ಟ್ ವಲ್ಕ್ಯಾನೋ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವೆಲ್ಲ ರಾಕಿ ಪರ್ವತಗಳು. ಹೌದಾ, ಆಂಡೀಸ್ ಪರ್ವತಗಳು ನಮ್ಮ ಕರ್ನಾಟಕದಲ್ಲಿ ಯಾನ ಬರುತ್ತಲ್ಲ, ಯಾನ. ಸೊ ಅದೇನಪ್ಪ ಅಂದ್ರೆ ಅದು ಕೂಡ ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ಈ ಎಕ್ಸ್ಟಿಂಕ್ಟ್ ನೀಲಗಿರಿ ಪರ್ವತಗಳು. ಹೌದಾ, ಮತ್ತೆ ಅಂದ್ರೆ ವಿಂಧ್ಯ ಪರ್ವತಗಳು, ಸಾತ್ಪುರ ಪರ್ವತಗಳು. ಹೌದಾ, ಈ ನಾರ್ತ್ ಈಸ್ಟರ್ನ್ ಪರ್ವತ ಏನ್ ಪರ್ವತಗಳಲ್ಲಿ ಪ್ರಸ್ತುತ ಇವೆಲ್ಲ ಬಂದ ಎಕ್ಸ್ಟಿಂಕ್ಟ್ ವಲ್ಕ್ಯಾನೋಗಳು. ಇವೆಲ್ಲ ಒಮ್ಮೇನ್ ಅವಾಗ ವಲ್ಕನ್ ಆಗಿ ಪರ್ಮಿಷನ್ ಆಗಿಲ್ಲ, ಒಳ್ಳೆ ವಾಪಸ್ ಸ್ವಲ್ಪ ಯಾವುದೇ ವಲ್ಕನ್ಗಳು ಆಗಿಲ್ಲ. ಇವುಗಳು ಎಕ್ಸ್ಟಿಂಕ್ಟ್ ಅಂದ್ರೆ ನಶಿಸಿ ಹೋಗಿರುವ ವಲ್ಕ್ಯಾನಗಳು ಅಂತ ಕೂಡ ನಾವು ಕರಿತೀವಿ. ಹೌದಾ, ವಲ್ಕ್ಯಾನಗಳು. ಹಾಗಾದ್ರೆ ಈ ವಲ್ಕ್ಯಾನಗಳು ಈ ಕೇತನ ಬೇಕಪ್ಪ ಅಂದ್ರೆ ಈ ಮಧ್ಯ ಅಮೆರಿಕದ ಬೆಳಕಿನ ಮನೆ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾನ. ಹೌದಪ್ಪ ಅಂದ್ರೆ ಅದು ಇಜಾಲ್ಕೋ. ಹೌದಾ, ನೆಕ್ಸ್ಟ್ ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾನ. ಅದಪ್ಪ ಅಂದ್ರೆ ಸ್ಟಾಂಬೋಲಿ. ಹೌದಾ, ನೆಕ್ಸ್ಟ್ ಅಂದ್ರೆ ಈ ಜ್ವಾಲಾಮುಖಿಗಳ ತವರು ಅಂತ ಕರಿತಪ್ಪ ಅಂದ್ರೆ ಈ ಇಂಡೋನೇಷಿಯಾನ ಕರಿತೀವಿ. ಅತಿ ಹೆಚ್ಚು ಜ್ವಾಲಾಮುಖಿಗಳು ಆಗೋದಪ್ಪ ಯಾವ ಸಮುದ್ರಪ್ಪ ಅಂದ್ರೆ ಈ ಸ್ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ಆಗ್ತೈತಿ. ಅಲ್ಲಿ ಯಾಕಪ್ಪ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಓಷನ್ ಪ್ಲೇಟ್ಸ್ ಗಳದಾವ. ಡಿಫ್ರೆಂಟ್ ಪ್ಲೇಟ್ಸ್, ಓಷನ್ ಪ್ಲೇಟ್ಸ್ ಗಳದಾವ. ಸೊ ಅದಕ್ಕೂ ಇದು ರಿಂಗ್ ಆಫ್ ಫೈರ್ ಅಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳಾಗ್ತಾವ. ಹೌದಾ, ಇನ್ನು ಭೂಮಿ ಅಂತ ಬಂದಾಗ ಭೂಮಿ ಎಲ್ಲಿ ಜ್ವಾಲಾಮುಖಿಗಳು ಹುಟ್ಟುಕೋತಾವ ಅಂತ ಕೇಳ್ತಾನ. ಹೌದಾ, ಒಳಗಡೆ ಮ್ಯಾಗ್ಮಾ ಮೇಲೆ ಬಂದಪ್ಪ ಅಂದ್ರೆ ಲಾವಾ ಅಂತ ಕರಿತೀವಿ. ಹೌದಾ, ಸಿಂಪಲ್ ಆಗಿ ಮಾಡ್ಕೋದ್ರು. ಈಗ ನೋಡ್ರಿ, ಭೂಮಿನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಕ್ರಸ್ಟ್, ಮ್ಯಾಂಟಲ್, ಒಂದು ಕೋರ್ ಅಂತೇಳಿ. ಮತ್ತೆ ಆ ಕ್ರಸ್ಟ್ ಅಲ್ಲಿ ಮತ್ತೆ ಅಟ್ಯಾಚ್ ಮಾಡ್ತೀವಿ. ಒಂದು ಸಿಯಾಲು ಮತ್ತು ಸೀಮಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮ್ಯಾಂಟಲ್ ಅಲ್ಲಿ ಅಸ್ಟಿನೋಸ್ಪಿಯರ್ ಮತ್ತು ಮೀಸೋಸ್ಪಿಯರ್. ಹೌದಾ, ನೆಕ್ಸ್ಟ್ ಕೋರ್ ಅಲ್ಲಿ ಔಟರ್ ಕೋರ್, ಇನ್ನರ್ ಕೋರ್ ಅಂತ ಮಾಡ್ತೀವಿ. ಹೌದಾ, ಇನ್ನರ್ ಕೋರ್ ಅಂತ ಇದೆಲ್ಲ ಜಿಯೋಗ್ರಫಿ ಇದು. ಹೌದಾ, ಈಗ ನೆಕ್ಸ್ಟ್ ಈ ಜ್ವಾಲಾಮುಖಿಗಳು ಹುಟ್ಟುವುದಿಲ್ಲಪ್ಪ ಅಂದ್ರೆ ಈ ಅಸ್ಟಿನೋಸ್ಪಿಯರ್ ಅಂದ್ರೆ ಮ್ಯಾಂಟಲ್ ಅಲ್ಲಿ ಅಸ್ಟಿನೋಸ್ಪಿಯರ್ ಅಲ್ಲಿ ಜ್ವಾಲಾಮುಖಿಗಳು ಹುಟ್ಟುಕೋತಾವ್ರೆ. ಅಸ್ಟಿನೋಸ್ಪಿಯರ್. ಈ ನೆಕ್ಸ್ಟ್ ಏನ್ ಕೇಳ್ಬೋದು ಎಕ್ಸಾಮ್ ಅವುಗಳನ್ನ ಅವು ಸಪರೇಟ್ ಮಾಡುವಂತ ರೇಖೆಗಳನ್ನ ಕೇಳ್ತಾನ್ರಿ. ಹೌದಾ, ರೇಖೆಗಳನ್ನ ಕೇಳ್ತಾನ, ಅವುಗಳನ್ನ ನೆನ್ಪಿಡ್ಬೇಕು. ಅದಕ್ಕೆ ಒಂದು ಟ್ರಿಕ್ಸ್ ಅನ್ನ ಯಾರನ್ನ ಹೇಳಿಕೊಟ್ಟಿದ್ದಾರೆ ಅಂದ್ರೆ CMR ಗುಡ್ ಲೀಡರ್ ಅಂತೇಳಿ. ಹೌದಾ, CMR ಗುಡ್ ಲೀಡರ್. ಸಿ ಅಂದ್ರೆ ಕಾರ್ನಾಡೋ. ಸಿ ಅಂದ್ರೆ ಅದು ಸಿಯಾಲು ಮತ್ತು ಸೀಮಾ ಡಿವೈಡ್ ಮಾಡಿದ್ರು ಕಾರ್ನಾಡೋ ಅಂತ ಬರ್ತೈತಿ. ಎಂ ಅಂದ್ರೆ ಮೋಹೋ ಜೋಯಿಕ್ ಅಂತ ಬರುತ್ತೆ. ಅದಪ್ಪ ಅಂದ್ರೆ ಈ ಕ್ರಸ್ಟ್ ಮತ್ತು ಮ್ಯಾಂಟಲ್ ಅನ್ನು ಸಪರೇಟ್ ಮಾಡತೈತಿ. ಆರ್ ಅಂದ್ರೆ ರೆಪಿಟಿ ಅಂದ್ರೆ ಏನು? ಅಸ್ಟಿನೋಸ್ಪಿಯರ್ ಮತ್ತು ಮೀಸೋಸ್ಪಿಯರ್ ನ ಡಿವೈಡ್ ಮಾಡತೈತಿ. ಜಿ ಅಂದ್ರೆ
ಗುಟೆನ್ಬರ್ಗ್ ಅಂತ ಬರತಿ. ಅಂದ್ರೆ ಯಾವುದು ಇದು ಮ್ಯಾಂಟಲ್ ಮತ್ತು ಕೋರ್ ನ ಡಿವೈಡ್ ಮಾಡ್ತತಿ ಗುಟೆನ್ಬರ್ಗ್. ಎಲ್ ಅಂದ್ರೆ ಲೇರೋ ಜೋಯಿಕ್ ಅಂತ ಅದು ಬರುತ್ತೆ. ಅದಾದಪ್ಪ ಅಂದ್ರೆ ಅದು ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಡಿವೈಡ್ ಮಾಡುತ್ತೆ. CMR ಗುಡ್ ಲೀಡರ್. ಇದನ್ನೇನಪ್ಪ ಅಂದ್ರೆ ನೀವು ನೆನಪಿಟ್ಕೊಡ್ರಿ. ಅದರಲ್ಲಿ ವೋಲ್ಕ್ಯಾನೋ ಎಲ್ಲಿ ಫಾರ್ಮೇಶನ್ ಆಗ್ತವಪ್ಪ ಅಂದ್ರೆ ಈ ಅಸ್ಟಿನೋಸ್ಫಿಯರ್ ಫಾರ್ಮೇಶನ್ ಆಗ್ತಾವ. ಹೌದಾ. ಈ ನೆಕ್ಸ್ಟ್ ಏನ್ ಕ್ವಶನ್ ಕೇಳಪ್ಪ ಅಂದ್ರೆ ಇಲ್ಲಿ ವೋಲ್ಕ್ಯಾನೋಗಳನ್ನ ಎರಡು ಟೈಪ್ಸ್ ಮಾಡ್ತೀವಿ. ಒಂದು ಅಸಿಡಿಕ್, ಒಂದು ಬೇಸಿಕ್ ಅಂತೇಳಿ. ಹೌದಾ. ಅಸಿಡಿಕ್ ಅಂದ್ರೆ ಏನ್ ಕ್ವಶನ್ ಕೇಳ್ತಾನ, ಯಾವೊಂದು ಆ ವೋಲ್ಕ್ಯಾನೋ ಏನ್ ಹೊರಗಡೆ ಬರುತ್ತಲ್ಲ ಅದರಲ್ಲಿ ಮ್ಯಾಗ್ಮಾ, ಅದ ಮ್ಯಾಗ್ಮಾದಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇದ್ದು ಐರನ್ ಕಂಟೆಂಟ್ ಕಡಿಮೆ ಇದ್ರೆ ಅದ ಅಸಿಡಿಕ್ ವೋಲ್ಕ್ಯಾನೋ. ಇವನ ನೆಕ್ಸ್ಟ್ ಹೈಯರ್ ಲೆವೆಲ್ ಎಕ್ಸಾಮ್ ಹೋದಂಗ ಫಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳ್ತಾನ, ಅಸಿಡಿಕ್ ವೋಲ್ಕ್ಯಾನೋ ಅಂದ್ರೆ ಏನು ಮತ್ತು ಬೇಸಿಕ್ ವೋಲ್ಕ್ಯಾನೋ ಅಂದ್ರೆ ಏನು. ಅಸಿಡಿಕ್ ಅಂದ್ರೆ ಏನ್ರಿ, ಆ ಒಂದು ಮ್ಯಾಗ್ಮಾದಲ್ಲಿ ಅಥವಾ ಲಾವಾದಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರಬೇಕು, ಐರನ್ ಕಂಟೆಂಟ್ ಕಡಿಮೆ ಇರಬೇಕು, ಅದಕ್ಕೆ ಏನ್ ಕರಿತೀವಿ ಅಸಿಡಿಕ್ ವೋಲ್ಕ್ಯಾನೋ ಅಂತ ಕರಿತೀವಿ. ಬೇಸಿಕ್ ಅಂದ್ರೆ ಏನು, ಸಿಲಿಕಾ ಕಂಟೆಂಟ್ ಕಡಿಮೆ ಇರಬೇಕು, ಐರನ್ ಕಂಟೆಂಟ್ ಜಾಸ್ತಿ ಇರಬೇಕು, ಅದಕ್ಕೆ ಏನ್ ಕರಿತೀವಿ ಬೇಸಿಕ್ ವೋಲ್ಕ್ಯಾನೋ ಅಂತ ಕರಿತೀವಿ. ಹೌದಾ. ಇನ್ನೊಂದು ಟೈಪ್ಸ್ ಏನಪ್ಪಾ ಅಂದ್ರೆ ಈ ಅಸಿಡಿಕ್ ವೋಲ್ಕ್ಯಾನೋ ವಿಸ್ಕಾಸಿಟಿ ಜಾಸ್ತಿ ಇರ್ತದೆ. ಅಂದ್ರೆ ಅವೇನು ಹೊರಗಡೆ ಮ್ಯಾಗ್ಮಾ ಬರುತ್ತಲ್ಲ, ಅದು ಬಂದ ತಕ್ಷಣ ಜಾಸ್ತಿ ಸ್ಪ್ರೆಡ್ ಆಗಂಗಿಲ್ರಿ. ಅದೇನಪ್ಪ ಅಂದ್ರೆ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮಾತ್ರ ಸ್ಪ್ರೆಡ್ ಆಗೈತೆ, ಅದಕ್ಕೆ ಅಸಿಡಿಕ್ ವೋಲ್ಕ್ಯಾನೋ ಅಂತ ಕರಿತೀವಿ. ನೆಕ್ಸ್ಟ್ ಬೇಸಿಕ್ ವೋಲ್ಕ್ಯಾನೋ ಅಂದ್ರೆ ಏನು, ಅವೇನಪ್ಪ ಅಂದ್ರೆ ವಿಸ್ಕಾಸಿಟಿ ಪೂರ್ತಿ ಕಡಿಮೆ ಇರ್ತದೆ. ಹೌದಾ. ಇವೇನಪ್ಪಾ ಅಂದ್ರೆ ಏನ್ ಹೊರಗಡೆ ಮ್ಯಾಗ್ಮಾ ಬರುತ್ತಲ್ಲ ಬಂದ ತಕ್ಷಣ ಜಾಸ್ತಿ ದೂರ ಸ್ಪ್ರೆಡ್ ಆಗ್ತದೆ. ಇದನ್ನ ಪ್ಲೇಟೂಗಳು ಫಾರ್ಮೇಶನ್ ಹಾಕಾವ್, ಪ್ಲೇನ್ ಗಳ ಫಾರ್ಮೇಶನ್ ಹಾಕಾವ್. ಯಾವ್ದ್ರ ಮುಖಾಂತರ, ಈ ಬೇಸಿಕ್ ವೋಲ್ಕ್ಯಾನೋ ಮುಖಾಂತರ. ಹಿಂಗ್ ಕೇಳ್ಬೋದು ನಿಮ್ ನಾಳೆ, ಈ ಅಸಿಡಿಕ್ ವೋಲ್ಕ್ಯಾನೋ ಮುಖಾಂತರ ಏನ್ ಫಾರ್ಮೇಶನ್ ಹಾಕಾವ್ ಅಂತೇಳಿ. ಆಪ್ಷನ್ ಒಳಗಡೆ ಮೌಂಟೇನ್ಸು ಅಥವಾ ಪ್ಲೇನ್ಸು ಅಥವಾ ಡೆಸರ್ಟ್ಸು ಅಥವಾ ಓಷಿಯನ್ಸ್, ಹಿಂಗ್ ಕ್ವಶನ್ ಕೇಳ್ತಾನ. ಯಾವ್ದಪ್ಪ ಅಂದ್ರೆ ಈ ಮೌಂಟೇನ್ಸ್ ಗಳ ಫಾರ್ಮೇಶನ್ ಹಾಕಾವ್ ಅಸಿಡಿಕ್ ವೋಲ್ಕ್ಯಾನೋಗಳ ಮುಖಾಂತರ. ಅದ ಈ ನೆಕ್ಸ್ಟ್ ಇನ್ನೊಂದು ಏನ್ ಗೊತ್ತಾ, ಈ ಅಸಿಡಿಕ್ ವೋಲ್ಕ್ಯಾನೋಗಳು ಏನಪ್ಪಾ ಅಂದ್ರೆ ಈ ಅಸಿಡಿಕ್ ವೋಲ್ಕ್ಯಾನೋಗಳು ಏನ್ ಮ್ಯಾಗ್ಮಾ ಯಾವ್ದ್ರ ಅಂದ್ರೆ ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರತಕ್ಕಂಥ ಎಲಿಮೆಂಟ್ ಗಳಿಂದ ಮಾಡಲ್ಪಟ್ಟಿರ್ತದೆ. ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರತಕ್ಕಂಥ ಎಲಿಮೆಂಟ್ ಗಳಿಂದ ಮಾಡಲ್ಪಟ್ಟಿರ್ತದೆ. ಬಟ್ ಅದ ಬೇಸಿಕ್ ವೋಲ್ಕ್ಯಾನೋ ಏನಪ್ಪಾ ಅಂದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರತಕ್ಕಂಥ ವೋಲ್ಕ್ಯಾನೋ ಎಲಿಮೆಂಟ್ ಗಳನ್ನ ಹೊಂದಿರ್ತದೆ. ಅದ ಈಗ ನೆಕ್ಸ್ಟ್ ಈಗ ಕೇಳ್ತಾನ, ಈ ವೋಲ್ಕ್ಯಾನೋಗಳ ಫಾರ್ಮೇಶನ್ ಹೊರಗಡೆ ಬಂದಾಗ ಅಲ್ಲಿ ಯಾವಪ್ಪ ಅಂದ್ರೆ ಕೆಲವೊಂದು ಅತಿ ಹೆಚ್ಚು ಹೊರಗಡೆ ಬರೋದು ಯಾವಪ್ಪ ಅಂದ್ರೆ ಈ ಯಾಶ್, ಬೂದಿ ಮತ್ತು ಏನಪ್ಪಾ ಅಂದ್ರೆ ಈ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಹೊರಗಡೆ ಬರ್ತದೆ. ಅದರಲ್ಲಿ ಏನಪ್ಪಾ ಅಂದ್ರೆ ಗ್ಯಾಸಸ್ ಎಕ್ಸಾಂಪಲ್ ಕೊಡೋದ್ರೆ ಗ್ಯಾಸ್ ಮತ್ತು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಬರುತ್ತೆ. ಈ ಗ್ಯಾಸ್ ಬಂದು ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಮತ್ತೆ ಮೀಥೇನ್ ಆಗಿರ್ಬೋದು, ಮತ್ತು ಯಾವ್ದ್ರಿ ನೀರಾವಿ. ಇವೆಲ್ಲವೂ ಏನಪ್ಪಾ ಅಂದ್ರೆ ಹೊರಗಡೆ ಬಂದು ಏನೋ ಎನ್ವೈರನ್ಮೆಂಟ್ ನ ಹಾಳು ಮಾಡ್ತಾವ. ಅರ್ಥ. ಈ ಸಂಬಂಧಪಟ್ಟಂಗ ನಿಮ್ಗೆ ಇಷ್ಟ ಗೊತ್ತಿರ. ಹೌದಾ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಯಾವುದು ಅತಿ ಸುಂದರವಾದ ವೋಲ್ಕ್ಯಾನೋ ಯಾವ್ದು ಕ್ವಶನ್ ಕೇಳ್ತಾನೆ ಎಕ್ಸಾಮ್. ಇದು ಆಲ್ರೆಡಿ ಕ್ವಶನ್ ಕೇಳಿದೆ. ಅತಿ ಸುಂದರ ಅಂದ್ರೆ ಮೌಂಟ್ ಪಿಜಿಯಮ್ ಅಂತ ಬರೋದು. ಹೌದಾ. ಮೌಂಟ್ ಪಿಜಿಯಮ್ ಅತಿ ಸುಂದರವಾದ ವೋಲ್ಕ್ಯಾನೋ. ಹೌದಾ. ಈ ನೆಕ್ಸ್ಟ್ ಈ ವೋಲ್ಕ್ಯಾನೋ ಹೊರಗಡೆ ಬರುವಾಗ ಇಲ್ಲಿ 2 ಟೈಪ್ಸ್ ಆಗ್ತಾವ್ರಿ. 2 ರಾಕ್ ಗಳ ಫಾರ್ಮೇಶನ್ ಆಗ್ತಾವ. ರಾಕ್ ಅಂದ್ರೆ ಕಲ್ಲು, ಅವಕ್ಕೆ 2 ಟೈಪ್ಸ್ ಮಾಡ್ತೀವಿ. ಒಂದು ಇಂಟ್ರನ್ಸಿವ್ ರಾಕ್ ಮತ್ತು ಇನ್ನೊಂದು ಎಕ್ಸ್ಟೆನ್ಸಿವ್ ರಾಕ್ಸ್. ಅಂತರ್ಸಹನ ಶಿಲೆ ಮತ್ತು ಬಹಿರ್ಸಹನ ಶಿಲೆ. ಸಿಟಿಯಲ್ಲಿ ಕ್ವಶನ್ ಕೇಳಿದ್ದ, ಸಿಟಿಯಲ್ಲಿ ಕ್ವಶನ್ ಕೇಳಿದ ಏನ್ ಗೊತ್ತಾ, ಈಗೇನು ಯಾವುದು ಅಂತ ಬಹಿರ್ಸಹನ ಶಿಲೆ ಅಂತೇಳಿ, ಅಂದ್ರೆ ಎಕ್ಸ್ಟೆನ್ಸಿವ್ ರಾಕ್ ಅಂತೇಳಿ. ಅಂದ್ರೆ ಮ್ಯಾಗ್ಮಾ ಬರುವಾಗ ಅಲ್ಲೇ ಒಳಗಡೆ ಭೂಮಿ ಒಳಗಡೆ ಉಳ್ಕೊಂಡ್ರೆ ಅದ ಇಂಟ್ರನ್ಸಿವ್ ರಾಕ್. ಭೂಮಿ ಮೇಲೆ ಬಂದ ಹೊರಗಡೆ ಬಿದ್ರೆ ಅದಕ್ಕೆ ಏನ್ ಕರೀತಾರೆ ಎಕ್ಸ್ಟೆನ್ಸಿವ್ ರಾಕ್ಸ್ ಅಂತ ಕರಿತೀವಿ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಬೆಸಾಲ್ಟ್ ಅಪ್ಪ. ಬೆಸಾಲ್ಟ್ ಯಾವ ರಾಕ್ ಇದು? ಹೌದಾ. ಇದು ಬೆಸಾಲ್ಟ್ ಬಹಿರ್ಸಹನ, ಅಂದ್ರೆ ಹೊರಗಡೆ ಬರ್ತಲ್ಲ, ಹೊರಗಡೆ ಬಂದ ಬೀಳ್ತಲ್ಲ, ಅದಕ್ಕೆ ಬಹಿರ್ಸಹನ ಅಂತ ಕರಿತೀವಿ. ಈ ನೆಕ್ಸ್ಟ್ ಗ್ಯಾಬ್ರೋ ಮತ್ತು ಗ್ರಾನೈಟ್ ಬರ್ತಾವ. ಗ್ಯಾಬ್ರೋ ಮತ್ತು ಗ್ರಾನೈಟ್ ಇವು ಯಾವ ರಾಕ್ ಅಂದ್ರೆ ಇವು ಇಂಟ್ರನ್ಸಿವ್ ರಾಕ್, ಅಂದ್ರೆ ಅಲ್ಲೇ ಭೂಮಿ ಒಳಗಡೆ ಉಳ್ಕೋತಾವ. ಇವು ಗೊತ್ತಾತಲ್ಲ, ಎಕ್ಸ್ಟೆನ್ಸಿವ್ ಮತ್ತು ಇಂಟ್ರನ್ಸಿವ್ ರಾಕ್. ಇದಾಯ್ತು. ಈ ನೆಕ್ಸ್ಟ್ ಏನ್ ಗೊತ್ತಾ, ಈ ಮ್ಯಾಗ್ಮಾ ಹೊರಗಡೆ ಬರುವಾಗ ಭೂಮಿ ಒಳಗಡೆ ಕೆಲವೊಂದು ಫಾರ್ಮೇಶನ್ಸ್ ಗಳನ್ನ ಮಾಡ್ತಾವ್ರೆ, ಕೆಲವೊಂದು ಸ್ಟ್ರಕ್ಚರ್ಸ್ ಗಳು ಫಾರ್ಮೇಶನ್ ಆಗ್ತಾವ. ಅಂದ್ರೆ ಅಲ್ಲೇ ಸ್ಟೇಟ್ ಬರೋದೋಗಿ ಅಕ್ಕಪಕ್ಕ ಅಲ್ಲೇ ಏನಪ್ಪಾ ಅಂದ್ರೆ ಭೂಮಿ ಒಳಗಡೆ ಹಿಂಗ್ ಚದರಿರ್ತಾವ. ಅವಕ್ಕ ಫಾರ್ಮೇಶನ್ ಅವಾಗ ಟೆಕ್ ಅಂದ್ರೆ ಲ್ಯಾಕೋಲ್ ಇತ್ತು, ಪೋಕೋಲ್ ಇತ್ತು, ಡೈಕು ಮತ್ತು ಸಿಲ್ ಅಂತ ಕರಿತೀವಿ. ಹೌದಾ. ಈಗ ನೋಡ್ರಿ, ಈಗ ಸಿಲ್ ಡೈಕ್ ಅಂದ್ರೆ ಏನು? ಹೌದಾ. ಡೈಕ್ ಅಂದ್ರಪ್ಪ ಅಂದ್ರೆ ಈ ಹಾರಿಜೆಂಟಲ್ ಆಗಿ ಹೋಗಿ ಫಾರ್ಮೇಶನ್ ಒಳಗಡೆ ರಾಕ್ ಫಾರ್ಮೇಶನ್ ಅಂದ್ರೆ ಅದಕ್ಕೆ ಡೈಕ್ ಅಂತ ಕರಿತೀವಿ. ಹೌದಾ. ಇನ್ನು ಅದೇ ಯಾವುದು ವರ್ಟಿಕಲ್ ಅಂದ್ರೆ ಯಾವ್ದ್ರಿ, ಮಿಸ್ಟೇಕ್ ಆಯ್ತು. ವರ್ಟಿಕಲ್ ಅಂದ್ರೆ ಯಾವ್ದ್ರಿ, ಡೈಕ್. ವರ್ಟಿಕಲ್ ಕಲ್ ಫಾರ್ಮೇಶನ್ ಆಗ್ಬೇಕು ಒಳಗಡೆ, ಅದಕ್ಕೆ ಡೈಕ್ ಅಂತ ಕರಿತೀವಿ. ಅದೇ ವರ್ಟಿಕಲ್ ಅದಕ್ಕೆ ಹಾರಿಜೆಂಟಲ್ ಫಾರ್ಮೇಶನ್ ಅದಕ್ಕೆ ಏನ್ ಕರಿತೀವಿ ಅಂದ್ರೆ ಲ್ಯಾಕೋಲಿತ್ ಅಂತ ಕರಿತೀವಿ. ಹೌದಾ. ಲ್ಯಾಕೋಲಿತ್ ಅಲ್ಲ, ಸಿಲ್ ಅಂತ ಕರಿತೀವಿ. ಅದಕ್ಕೆ ಸಿಲ್ ಯಾವ್ದ್ರಿ, ಸಿಲ್. ಸಾರಿ, ಮೈ ಮಿಸ್ಟೇಕ್, ಸಾರಿ. ನೋಡ್ರಿ, ವರ್ಟಿಕಲ್ ಇತ್ತಂದ್ರ ಯಾವ್ದು, ಅದು ಡೈಕ್.
ಹಾರಿಜಾಂಟಲ್ ಇತ್ತಂದ್ರೆ ಅದು ಸಿಲ್, ಸಿಂಪಲ್ ಸಿಲ್. ಹೌದಾ? ಇನ್ ನೆಕ್ಸ್ಟ್ ಈ ಛತ್ರಿ ಆಕಾರ ಇರ್ತದೆ, ಛತ್ರಿ ಆಕಾರ. ಹೌದಾ? ಛತ್ರಿ ಗೊತ್ತಾ? ಛತ್ರಿ, ಆ ಛತ್ರಿ ಆಕಾರ ಫಾರ್ಮೇಶನ್ ಅದಕ್ಕೆ ಲ್ಯಾಕೋಲಿತ್ ಅಂತ ಕರಿತೀವಿ. ಲ್ಯಾಕೋಲಿತ್, ಛತ್ರಿ ಆಕಾರ ಲ್ಯಾಕೋಲಿತ್. ಇನ್ನ ಆಕ್ಚುಲಿ ಈ ತರ ಈ ವೇವ್ಸ್ ಹೋಗ್ತಾವಲ್ಲ, ವೇವ್ಸ್ ಬರ್ತಲ್ಲ, ಹಿಂಗ್ ವೇವ್ಸ್ ತೆಗಿತಲ್ಲ ನೀವು, ವೇವ್ಸ್ ಅಂದ್ರೆ ತರಂಗಗಳು. ಆ ವೇವ್ಸ್ ಹೋಗೋದು ನಮ್ಗೆ ಅದಕ್ಕೆ ಪ್ಯಾಕೋಲಿತ್ ಅಂತ ಕರಿತೀವಿ. ಅದ್ಯಾವ್ದೇ? ಪ್ಯಾಕೋಲಿತ್. ಇನ್ನು ಕ್ವಶನ್ ಕೇಳ್ತಾ ನಿಮ್ಗ, ಪೂರ್ತಿ ಕೆಳಗಿರ್ತಕ್ಕಂಥ ಪದರ ಯಾವ್ದು? ಪೂರ್ತಿ ಕೆಳಗೆ ಪದರ ಅದು ಬಾತೋಲಿತ್ ಅಂತೇಳಿ. ಯಾವ್ದ್ರಿ? ಬಾತೋಲಿತ್. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಒಂದ್ಸಲ ನೋಡ್ರಿ, ಬಾತೋಲಿತ್ ಅಂದ್ರೆ ಪೂರ್ತಿ ಕೆಳಗಿರ್ತಕ್ಕಂಥ ಒಂದು ಪದರ, ಅದಕ್ಕ ಬಾತೋಲಿತ್ ಅಂತ ಕರಿತೀವಿ. 10ರಿಂದ ಮ್ಯಾಲ ಸ್ಟೇಟ್ ವರ್ಟಿಕಲ್ ಇದ್ರೆ ಡೈಕ್, ಅದಕ್ಕೆ ಏನಪ್ಪಾ ಅಂದ್ರೆ ಹಾರಿಜಾಂಟಲ್ ಇತ್ತಂದ್ರೆ ಅದು ಸಿಲ್, ಗೊತ್ತಿರ್ಲಿ. ನೆಕ್ಸ್ಟ್ ಈ ಛತ್ರಿ ಆಕಾರ ಇತ್ತಂದ್ರೆ ಅದು ಲ್ಯಾಕೋಲಿತ್. ಈ ನೆಕ್ಸ್ಟ್ ಈ ತರ ವೇವ್ಸ್ ತರ ಇತ್ತಂದ್ರೆ ವೇವ್ಸ್ ತರ, ಅದಕ್ಕೆ ಅಂದ್ರೆ ಅದು ಪ್ಯಾಕೋಲಿತ್ ಅಂತ ಕರಿತೀವಿ. ಇಷ್ಟ ಸಂಬಂಧಪಟ್ಟಂಗೆ ನಿನಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಯಾವ್ದು ಸಂಬಂಧಪಟ್ಟಂಗೆ ಮಾತಾಡ್ತೀವಿ ನಾವು? ವಲ್ಕ್ಯಾನೋಗಳಿಗೆ ಸಂಬಂಧಪಟ್ಟಂಗೆ. ಅಂದ್ರೆ ಭಾರತದ ಏಕೈಕ ಆಕ್ಟಿವ್ ವಲ್ಕ್ಯಾನೋ ಯಾವುದು? ಹೌದಾ? ಆಕ್ಟಿವ್ ವಲ್ಕ್ಯಾನೋ ಯಾವ್ದಪ್ಪ ಅಂದ್ರೆ ಅದು ಬ್ಯಾರನ್ ಐಲ್ಯಾಂಡ್ ಅಂತ ಬರುತ್ತೆ. ಅದ್ರಲ್ಲಿ ಕಂಡು ಬರುತ್ತೆ ಜಮ್ಮು ಕಾಶ್ಮೀರದಾಗ, ಜಮ್ಮು ಕಾಶ್ಮೀರ ಯಾವುದು? ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ. ಹೌದಾ? ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ ಏಕೈಕ ಆಕ್ಟಿವ್ ವಲ್ಕ್ಯಾನೋ. ಹೌದಾ? ಮೌಂಟ್ ವೆಸುವಿಯಸ್ ಅಂತ ಬರುತ್ತೆ ಇಟಲಿ, ಮೌಂಟ್ ಎಟ್ನಾ ಅಂತ ಬರುತ್ತೆ ಇಟಲಿ. ಹೌದಾ? ಮೌಂಟ್ ಸ್ಟಾಂಬೋಲಿ ಅಂತ ಬರುತ್ತೆ. ಹೌದಾ? ಇಟಲಿ. ಇವೆಲ್ಲ ಏನಪ್ಪಾ ಅಂದ್ರೆ ಇಟ್ಲಿ ಕಂಡು ಬರ್ತಾವು. ಹೌದಾ? ಈಗ ಏನಪ್ಪಾ ಅಂದ್ರೆ ಮೌಂಟ್ ಕೆಲವೊಂದು ಇಂಪಾರ್ಟೆಂಟ್ ನಿಮ್ಗೆ ನೆನಪಿರ್ಬೇಕು. ನಿಮ್ಗೆ ಕ್ವಶನ್ಸ್ ಅನ್ನ ಅವಾಗ ಕೇಳ್ತಾ ಇರ್ತಾನ. ಇಷ್ಟು ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅದಕ್ಕೆ ನಾ ಮಾತಾಡ್ತಿರೋದು ಏನಿದು? ಓನ್ಲಿ ವಲ್ಕ್ಯಾನೋ ಸಂಬಂಧಪಟ್ಟಂಗ. ಯಾವ್ದಕ್ಕೆ ನ್ಯೂಸ್ ಅಲ್ಲಿ ಇರ್ತದೋ ಇದಕ್ಕೆ ಅಂದ್ರೆ ಕಿಲಾಯು ಅಂತೇಳಿ ವಲ್ಕ್ಯಾನೋ ಬಂದದ್ದು ಎಲ್ಲಿಪ್ಪ ಅಂದ್ರೆ ಹವಾಯಿ ದ್ವೀಪದಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಇತ್ತೀಚೆಗೆ ಮಾತಾಡಿದೆ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ 5th ಲಾರ್ಜೆಸ್ಟ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ನ್ಯೂಸ್. ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟ ನ್ಯೂಸ್ ಅಲ್ಲಿ ಏನ್ ಸ್ಟಾಕ್ ಮಾರ್ಕೆಟ್? ಈ ಸ್ಟಾಕ್ ಮಾರ್ಕೆಟ್ ಏನಪ್ಪಾ ಅಂದ್ರೆ ಅದಕ್ಕಿಂತ ನ್ಯೂಸ್ ಬರೋಕ್ಕಿಂತ ಅದು ಸ್ಟ್ಯಾಟಿಕ್ ಮಾತಾಡೋಣ. ಸ್ಟಾಕ್ ಮಾರ್ಕೆಟ್ ಅನ್ನ ರೆಗ್ಯುಲೇಟ್ ಮಾಡೋ ಸಂಸ್ಥೆ ಯಾವ್ದು ನಮ್ಮಲ್ಲಿ? ಯಾವ್ದಪ್ಪ ಅಂದ್ರೆ ಸೆಬಿ. ಹೌದಾ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ಬರ್ತದೆ, ಸೆಬಿ ಬರ್ತಲ್ರಿ, ಬೋರ್ಡ್ ಆಫ್ ಇಂಡಿಯಾ ಅಂತ. ಸೆಬಿ ಎಲ್ಲಿ ಕೇಂದ್ರ ಕಚೇರಿ ಇದ್ದು? ಮುಂಬೈ ಒಳಗಡೆ. ಇವ್ರು ಏನಪ್ಪಾ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ನ ರೆಗ್ಯುಲೇಟ್ ಮಾಡ್ತಾರೆ. ಅಂದ್ರೆ ಯಾರೇ ನೀವು ಸ್ಟಾಕ್ ನೋಡ್ರಿ, ಎಲ್ಲ ಎಲ್ಲಿ ಬೇಕಲ್ಲ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಸೊ ಎಲ್ಲ ಫ್ರಾಡ್ ಮಾಡಕತ್ತ ಗೊತ್ತಿಲ್ಲ. ಯಾವುದು ಸೆಬಿ ಅಂಡರ್ ರಿಜಿಸ್ಟರ್ ಆಗಿರೋದಿಲ್ಲ ಆ ಒಂದು ಕಂಪನಿ ಒಳಗಡೆ ನೀ ಏನಾದ್ರೂ ಸ್ಟಾಕ್ ಮಾಡಿದಾಗ ನಿನಗೇನಪ್ಪಾ ಅಂದ್ರೆ ಅದು ಲೀಗಲ್ ಆಗಿ ಅದನ್ನ ನಿಮ್ಗ ವಾಪಸ್ ಪ್ರಾಫಿಟ್ ಕೊಡ್ತಾರ ಅವ್ರು. ನೀವು ಸುಮ್ಮನೆ ಸೆಬಿ ಅಂಡರ್ ರೆಗ್ಯುಲೇಟರಿ ಇದ್ದಿಲ್ಲ ಅಂದ್ರೆ ಅದಕ್ಕೆ ನೀವೇನಪ್ಪಾ ಅಂದ್ರೆ ಇನ್ವೆಸ್ಟ್ ಮಾಡಬಾರ್ದು, ಗೊತ್ತಿರಲಿ. ರೈಟ್. ಆತರ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡಿಯಾ ಈಗೇನ್ ಯಾವ ದೇಶಪ್ಪ ಅಂದ್ರೆ ಇದು ಈ ತೈವಾನ್. ಅಲ್ವಾ? ತೈವಾನ್ ದೇಶದಲ್ಲಿ ಅಂದ್ರೆ ಇಂಡಿಯಾದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚು ಕ್ಯಾಪಿಟಲ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ಕಮ್ ಹೊಂದಿದ್ದು ಇದೀಗೇನಪ್ಪಾ ಅಂದ್ರೆ ಫಸ್ಟ್ ದೇಶ ಯಾವುದು? USA, ಎರಡನೇದು ಚೀನಾ, ಮೂರನೇದು ಜಪಾನ್, ನಾಲ್ಕನೇದು ಹಾಂಗ್ಕಾಂಗ್, ಐದನೇದು ಯಾವ್ದಪ್ಪ ಅಂದ್ರೆ ತೈವಾನ್. ಹೌದಾ? ಸಾರಿ, ಐದನೇದು ಇಂಡಿಯಾ, ಆರನೇದು ತೈವಾನ್. ಅಂದ್ರೆ ಏನ್ ಹಾಕೋದ್ ಮೊದಲು 5ನೇದು ತೈವಾನ್ ಐತ್ರಿ. ಹೌದಾ? ಅದನ್ನ ಹಿಂದ್ಗಡೆ ಹಾಕಿ ಭಾರತ ಏನಪ್ಪಾ ಅಂದ್ರೆ 5ನೇ ರ್ಯಾಂಕ್ ಬಂದೈತಿ, ತೈವಾನ್ 6ನೇ ರ್ಯಾಂಕ್ ಬಂದೈತಿ ಸ್ಟಾಕ್ ಮಾರ್ಕೆಟ್. ಹೌದಾ? ಅದಕ್ಕೆ ಸಂಬಂಧಪಟ್ಟಂಗ ನಿಮ್ಗ ಸ್ವಲ್ಪ ಗೊತ್ತಿರ. ಹೌದಾ? ಇಷ್ಟೇಪ್ಪ ಅಂದ್ರೆ ಇದಕ್ಕೆ ಸ್ಟಾಕ್ ಮಾರ್ಕೆಟ್ ಸಂಬಂಧಪಟ್ಟಂಗ. ನೆಕ್ಸ್ಟ್ ನಾವು ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಟ್ರೇಡ್ ಕ್ವಶನ್ ಕೇಳ್ತಾನ. ಇಂಟರ್ನ್ಯಾಷನಲ್ ಟ್ರೇಡ್ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಅತಿ ಹೆಚ್ಚು ಯಾವ ದೇಶ ಜೊತೆ ಮಾಡ್ತೀವಪ್ಪ ಅಂದ್ರೆ USA. ಹೌದಾ? ಅತಿ ಹೆಚ್ಚು ಇಂಪೋರ್ಟ್ ಯಾವ ದೇಶದಿಂದ ಮಾಡ್ಕೋತೀವಪ್ಪ ಅಂದ್ರೆ ನಾವು ಅದು ಚೀನಾ, ಇಂಪೋರ್ಟ್ ಮಾಡ್ಕೊಳ್ಳೋದು. ಹೌದಾ? ನೆಕ್ಸ್ಟ್ ಜಗತ್ತಿನಲ್ಲಿ ಅತಿ ಹೆಚ್ಚು ಈ ಏನು ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೋದ್ರಲ್ಲಿ ಭಾರತ 1ನೇ ಸ್ಥಾನ ಇತ್ತು. ಬಟ್ ಇತ್ತೀಚಿನ ರಿಪೋರ್ಟ್ ಪ್ರಕಾರ ಅತಿ ಹೆಚ್ಚು ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ದೇಶ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ಉಕ್ರೇನ್. ಅದಕ್ಕೆ ಸಂಬಂಧಪಟ್ಟಂಗ ನಿಂಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹೌದಾ? ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಿಯಾ ಶ್ರೀಲಂಕಾಕ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಸಿಂಪಲ್ ಗೊತ್ತಿಲ್ಲ, ಏನ್ ಇಂಪೋರ್ಟ್ ಗೊತ್ತಿರಲಿ, ನ್ಯೂಸ್ ಅಲ್ಲಿ ಅದಕ್ಕೆ ಹಾಕೈತೀನಿ. ಇಂಡಿಯಾ ಶ್ರೀಲಂಕಾಗೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ UK ನ ಹಿಂದ್ಗಡೆ ಹಾಕಿ ಇಂಡಿಯಾ ಏನಪ್ಪಾ ಅಂದ್ರೆ ಫಸ್ಟ್ ಬಂದದ್ದು. ಅದ ಇಂಡಿಯಾ ಫಸ್ಟ್ ಬಂದು UK ಏನಪ್ಪಾ ಅಂದ್ರೆ ಸೆಕೆಂಡ್ ಬಂದೈತೆ. ಅದು ಸಂಬಂಧಪಟ್ಟಂಗ ಇಷ್ಟು ಗೊತ್ತಿರಲಿ. ಇನ್ನು ರಿಮೈನಿಂಗ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ನೆಕ್ಸ್ಟ್ ವಿಡಿಯೋ. ಏನಪ್ಪಾ ಅಂದ್ರೆ ನಾ ಇದು ಉದ್ದೇಶ ಮಾಡ್ತಿರೋ ಉದ್ದೇಶ ನಿಮ್ಗೇನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಯಾವ ತರ ಓದ್ಬೇಕು, ಏನ್ ಓದ್ಬೇಕು ಅನ್ನೋದನ್ನ ಹೇಳ್ಕೊಡೋಕೆ ಉದ್ದೇಶ ಮಾಡಿದೀನಿ. ಮತ್ತೇನಪ್ಪಾ ಅಂದ್ರೆ ಯಾರು ಕೂಡ ನೆಗ್ಲಿಜೆನ್ಸ್ ಮಾಡಕ್ ಹೋಗ್ಬೇಡ್ರಿ, ಮತ್ತೆ ಯಾರು ಕೂಡ ಕೇಳಿ ಬಿಡಕ್ ಹೋಗ್ಬೇಡ್ರಿ. ನಾ ಇದ್ರಲ್ಲಿ ಯಾವ್ದು ಕೂಡ ನಿಮ್ಗೆ ನೆನಪು ಉಳಿಯಂಗಿಲ್ಲ. ಹೌದಾ? ನೆನಪು ಏನಪ್ಪಾ ಅಂದ್ರೆ ಪದೇ ಕೇಳ್ರಿ, ಇಲ್ಲಾಂದ್ರೆ ಒಂದ್ ಸಲ ಕೇಳಿ ನೋಟ್ ಮಾಡ್ಕೊಂಡು ಅದನ್ನ ಪದೇ ಓದಿದ್ರೆ ಮಾತ್ರ ಇದು ಯೂಸ್ ಆಗುತ್ತೆ.
ಸೊ ನಾವ್ ಇಷ್ಟೆಲ್ಲ ಮಾಡಕತ್ತೀವಿ ಅಂದ್ರೆ ಅದನ್ನ ಯೂಸ್ ತಗೊಳ್ರಿ. ಯಾರು ಕೂಡ ಯೂನಿಯನ್ ಹೇಳ್ತಾನ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಒಂದ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರ್ತೀವಿ, ಅದನ್ನ ಯೂಸ್ ಮಾಡ್ಕೊಂಡು ಒಂದ್ ಯಾವ್ದನ್ನ ಹುದ್ದೆ ತಗೊಳ್ಳೋ ಉದ್ದೇಶ ಬಿಟ್ರೆ ಮತ್ ಬೇರೆ ಯಾವ್ದು ಉದ್ದೇಶ ಇಲ್ಲ. ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ, ಕೇರ್ಲೆಸ್ ಮಾಡಕ್ ಹೋಗ್ಬೇಡ್ರಿ. ಯೂಸ್ ಮಾಡ್ಕೊಂಡು ನೀವೇನಪ್ಪ ಒಂದು ಜಾಬ್ ತಗೊಳ್ಳೋ ಉದ್ದೇಶ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ರಿ. ಜೈ ಹಿಂದ್, ಜೈ